ಇವತ್ತು ನಾವು ಧ್ಯಾನ ಮಾಡೋದಕ್ಕಿರುವಂಥ ವಿಷಯ ಏನು ಅಂತಂತಂದರೆ, ಇಕ್ಕಟ್ಟಾದ ಬಾಗಿಲು ಬಿಕ್ಕಟ್ಟಾದ ದಾರಿ ಯಾವುದು ಎಂಬುದಾಗಿ. ನಾವು ಧ್ಯಾನ ಮಾಡೋದಕ್ಕಿಂತ ವಿಷಯ ಯಾವುದು ಅಂತಂದರೆ, ಇಕ್ಕಟ್ಟಾದ ಬಾಗಿಲು ಬಿಕ್ಕಟ್ಟಾದ ದಾರಿ ಯಾವುದು ಎಂಬುದಾಗಿ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯಗಳು 13 ಮತ್ತು 14 ನಾವು ಓದಿ ನೋಡಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ: ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಈ ವಾಕ್ಯಗಳನ್ನು ನಾವು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೆಲವೊಂದು ಕಾರ್ಯಗಳನ್ನು ಹೇಳ್ತಾರೆ. ಅವ್ರು ಹೇಳುವಂಥ ಕಾರ್ಯಗಳೇನಂತಂದರೆ, 2 ಬಾಗಿಲ ಕುರಿತಾಗಿ ಅವ್ರು ಮಾತಾಡ್ತಾರೆ. 2 ವಿಧವಾದ ಬಾಗಿಲು ಇದೆ ಅಂತ ಹೇಳಿ ಅವ್ರು ಮಾತಾಡ್ತಾರೆ. ಒಂದು ಬಾಗಿಲು ಎಂಥದ್ದು? ಇಕ್ಕಟ್ಟಾದ ಬಾಗಿಲು. ಮತ್ತು ಇನ್ನೊಂದು ಬಾಗಿಲು ಕುರಿತಾಗಿ ಅವ್ರು ಮಾತಾಡ್ತಾರೆ. ಆ ಬಾಗಿಲು ಎಂಥದ್ದು? ದೊಡ್ಡ ಬಾಗಿಲು. ಆ ಇಕ್ಕಟ್ಟಾದ ಬಾಗಿಲಿದೆ, ದೊಡ್ಡ ಬಾಗಿಲಿದೆ ಅಂತ ಅವರು ಮಾತಾಡ್ತಾರೆ. ಮತ್ತು ಅದು ಮಾತಾಡಿದ್ರೆ 2 ದಾರಿಯ ಕುರಿತಾಗಿ ಅವ್ರು ಮಾತಾಡ್ತಾರೆ. ಈ 2 ಬಾಗಿಲುಗಳಲ್ಲಿ ಹೋಗುವಾಗ 2 ವಿಧವಾದ ದಾರಿ ಸಿಗುತ್ತೆ. ಇಕ್ಕಟ್ಟಾದ ಬಾಗಿಲು ಮುಖಾಂತರ ಹೋಗುವಾಗ ಬಿಕ್ಕಟ್ಟಾದ ದಾರಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ದೊಡ್ಡ ಬಾಗಿಲು ಮುಖಾಂತರವಾಗಿ ಹೋಗುವಾಗ ನಿಮಗೆ ಅಗಲವಾದ ದಾರಿ ಸಿಗುತ್ತೆ ಅಂತ ಅವರು ಹೇಳ್ತಾರೆ. ಈ ರೀತಿ ಹೇಳಿಬಿಟ್ಟು ಅವರು ನಮಗೆ ಒಂದು ಸಲಹೆ ಕೊಡ್ತಾರೆ. ಏನು ಸಲಹೆ ಕೊಡ್ತಾರೆ ಅಂತಂದರೆ, ನೀವು ಇಕ್ಕಟ್ಟಾದ ಬಾಗಿಲು ಮುಖಾಂತರವಾಗಿ ಹೋಗಿ, ಬಿಕ್ಕಟ್ಟಾದ ಮಾರ್ಗದ ಮುಖಾಂತರವಾಗಿ ಹೋಗಿ ಅಂತ ಅವರು ಸಲಹೆ ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಈ ಇಕ್ಕಟ್ಟಾದ ಬಾಗಿಲು ಮುಖಾಂತರ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗುವಾಗ ಕಡೆಗೆ ಏನು ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಆದರೆ ದೊಡ್ಡ ಬಾಗಿಲು ಮುಖಾಂತರ ಅಗಲವಾದ ದಾರಿಯಲ್ಲಿ ಹೋಗುವಾಗ ಕಡೆಗೆ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಕಡೆಗೆ ಅದು ನಾಶನಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಮತ್ತು ಇದು ಮಾತ್ರ ಅಲ್ದಿರ, ಯೇಸು ಕ್ರಿಸ್ತನು ಸ್ವತಃ ತಾವೇ ಏನು ಹೇಳ್ತಾರೆ ಅಂತಂದರೆ, ಈ ದೊಡ್ಡ ಬಾಗಿಲು ಮುಖಾಂತರ ಹೋಗಿ ಅಗಲವಾದ ದಾರಿಯಲ್ಲಿ ಹೋಗುವಂಥವರು ಬಹುಜನ ಅಂತ ಹೇಳ್ತಾರೆ. ದೊಡ್ಡ ಬಾಗಿಲಲ್ಲಿ ಅಗಲವಾದ ದಾರಿಯಲ್ಲಿ ಹೋಗುವಂಥವ್ರು ಎಷ್ಟು ಜನ? ಬಹುಜನ, ತುಂಬ ಜನ ಅದರಲ್ಲಿ ಹೋಗ್ತಾರೆ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಮತ್ತು ಆಮೇಲೆ ಈ ಇಕ್ಕಟ್ಟಾದ ಬಾಗಿಲು, ಈ ಬಿಕ್ಕಟ್ಟಾದ ದಾರಿಯನ್ನು ಕಂಡುಹಿಡಿಯುವಂಥವರು ಸ್ವಲ್ಪ ಜನ ಅಂತ ಮಾತ್ರ ಅವರು ಹೇಳ್ತಾರೆ. ಆಗ ದೊಡ್ಡ ಬಾಗಿಲಲ್ಲಿ ಅಗಲವಾದ ದಾರಿಯಲ್ಲಿ ಹೋಗುವಂಥವ್ರು ಬಹುಜನ, ಆದರೆ ಇಕ್ಕಟ್ಟಾದ ಬಾಗಿಲು ಮುಖಾಂತರ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗೋದಿರಲಿ, ಅದನ್ನು ಕಂಡು ಹಿಡಿಯುವಂಥವರೇ ಸ್ವಲ್ಪ ಜನ. ಹಾಗಂತಂದ್ರೆ ಅಲ್ಲೊಂದು ಇಕ್ಕಟ್ಟಾದ ಬಾಗಿಲಿದೆ, ಅದ್ರ ಮುಖಾಂತರ ಒಂದು ಬಿಕ್ಕಟ್ಟಾದ ದಾರಿ ಇದೆ ಅನ್ನೋದನ್ನೇ ಜನಗಳು ಕಂಡುಕೊಳ್ತಾ ಇಲ್ಲ, ಅವ್ರಿಗೆ ಅದು ಕಾಣಿಸ್ತಾನೆ ಇಲ್ಲ. ಇಲ್ಲೊಂದು ದೊಡ್ಡ ಅರಮನೆ ತರ ಬಾಗಿಲಿದೆ, ದೊಡ್ಡ ಹೈವೇ ತರ ರೋಡ್ ಇದೆ ಅಂತ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು, ಅದ್ರ ಪಕ್ಕದಲ್ಲಿ ಒಂದು ಸಣ್ಣ ಬಾಗಿಲಿದೆ, ಅದ್ರ ಒಳಗಡೆ ಒಂದು ಬಿಕ್ಕಟ್ಟಾದ ದಾರಿ ಇದೆ, ಅದರಲ್ಲೂ ಸಹ ಹೋಗಬಹುದು ಅನ್ನೋದನ್ನ ಜನಗಳು ಗಮನಿಸ್ತಾನೆ ಇಲ್ಲ. ಅದು ಅವ್ರ ಗಮನಕ್ಕೆ ಬರ್ತಾ ಇಲ್ಲ. ಆದ್ರೆ ಅದನ್ನು ಗಮನಿಸುವಂಥವ್ರು ಸ್ವಲ್ಪ ಜನ ಮಾತ್ರ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಇವತ್ತು ನನಗೆ ನಿಮಗೆ ಒಂದು ಪ್ರಶ್ನೆ ಏನಂತಂದ್ರೆ, ನೀವು ಆ ಇಕ್ಕಟ್ಟಾದ ಬಾಗಿಲನ್ನ ಕಂಡುಕೊಂಡಿದ್ದೀರಾ? ಆ ಇಕ್ಕಟ್ಟಾದ ಬಾಗಿಲನ್ನ ಕಂಡುಕೊಂಡಿರುವಂಥವರಲ್ಲಿ ನೀವು ಸಹ ಒಬ್ಬರಾಗಿದ್ದೀರಾ? ಅದು ಇವತ್ತು ನಮಗೆ ಪ್ರಶ್ನೆ. ಯಾವನು ಇಕ್ಕಟ್ಟಾದ ಬಾಗಿಲನ್ನು ಕಂಡುಕೊಳ್ಳುತ್ತಾನೋ, ಬಿಕ್ಕಟ್ಟಾದ ದಾರಿ ಮುಖಾಂತರವಾಗಿ ಹೋಗುತ್ತಾನೋ, ಅವನು ಧನ್ಯನು. ಹಲ್ಲೆಲೂಯಾ. ಇವತ್ತು ನಾವು ಯಾವ ರೀತಿ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡಿ ನೋಡಬೇಕು. ಈ ಲೋಕದಲ್ಲಿ ಇರುವಂಥವರೆಲ್ಲರಿಗೂ 2 ಅವಕಾಶ ಇದೆ. ಏನು ಅವಕಾಶ ಅಂತಂದ್ರೆ, ಒಂದು ಅವರು ದೊಡ್ಡ ಬಾಗಿಲು ಮುಖಾಂತರವಾಗಿ ಹೋಗಬೇಕು, ಇಲ್ಲ ಚಿಕ್ಕ ಬಾಗಿಲು ಮುಖಾಂತರವಾಗಿ, ಇಕ್ಕಟ್ಟಾದ ಬಾಗಿಲು ಮುಖಾಂತರವಾಗಿ ಅವರು ಹೋಗಬೇಕು. ಒಂದು ಅವರು ಅಗಲವಾದ ಮಾರ್ಗದ ಮುಖಾಂತರವಾಗಿ ಹೋಗಬೇಕು, ಇಲ್ಲ ಅವರು ಬಿಕ್ಕಟ್ಟಾದ ಮಾರ್ಗದ ಮುಖಾಂತರವಾಗಿ ಹೋಗಬೇಕು. ಅದು ಬಿಟ್ಟು ಬೇರೆ ಯಾವುದೇ ಅವಕಾಶ ಇಲ್ಲ. ಜಗತ್ತಿನಾದ್ಯಂತ ಇರುವಂಥವರೆಲ್ಲರೂ ಇದೆರಡರಲ್ಲಿ ಯಾವುದರಲ್ಲೇ ಒಂದರಲ್ಲಿ ಹೋಗ್ತಾ ಇರ್ತಾರೆ. ಇವತ್ತು ನನಗೆ ನಿಮಗೆ ಪ್ರಶ್ನೆ ಏನು ಅಂತಂದ್ರೆ, ನಾವು ಯಾವುದರಲ್ಲಿ ಹೋಗ್ತಾ ಇದ್ದೀವಿ? ನಾವು ಇಕ್ಕಟ್ಟಾದ ಬಾಗಿಲು ಮುಖಾಂತರ ಪ್ರವೇಶ ಮಾಡಿ ಹೋಗ್ತಾ ಇದ್ದೀವಾ, ಇಲ್ಲ ದೊಡ್ಡ ಬಾಗಿಲು ಮುಖಾಂತರ ಪ್ರವೇಶ ಮಾಡಿ ಹೋಗ್ತಾ ಇದ್ದೀವಾ? ನಾವೊಂದು ವೇಳೆ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಾ, ಇಲ್ಲ ಅಗಲವಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಾ? ನಾವು ನಿತ್ಯ ಜೀವದ ಕಡೆಗೆ ಹೋಗ್ತಾ ಇದ್ದೀವಾ, ನಾಶನದ ಕಡೆಗೆ ಹೋಗ್ತಾ ಇದ್ದೀವಾ? ಇದು ನನಗೂ ನಿಮಗೂ ಇರುವಂತ
ಪ್ರಶ್ನೆ. ಇಕ್ಕಟ್ಟಾದ ಬಾಗಿಲ ಮುಖಾಂತರ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗುವಂತವನು ನಿತ್ಯ ಜೀವವನ್ನು ಪಡೆದುಕೊಳ್ತಾನೆ. ಆದರೆ ಯಾವನು ದೊಡ್ಡ ಬಾಗಿಲ ಮುಖಾಂತರ ಅಗಲವಾದ ಮಾರ್ಗದಲ್ಲಿ ಹೋಗುತ್ತಾನೋ ಅವನು ನಾಶನವನ್ನ ಹೊಂದಿಕೊಳ್ತಾನೆ. ಅದರಿಂದ ಇವತ್ತು ಒಂದು ಕ್ಷಣ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾವು ಎಂಥ ಬಾಗಿಲಿಂದ ಪ್ರವೇಶಿಸಿ ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಆದರೆ ಇಕ್ಕಟ್ಟಾದ ಬಾಗಿಲನ್ನು ಮತ್ತೆ ಬಿಕ್ಕಟ್ಟಾದ ದಾರಿಯನ್ನು ಆರಿಸಿಕೊಂಡು ಅದರಲ್ಲಿ ಹೋಗುವ ಹಾಗೆ ನಾವು ಗಮನವಾಗಿ ಇರೋಣ. ಹಲ್ಲೆಲೂಯಾ. ಸರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿ ಹೇಳಿದರು, ಏನು, ನೀವು ಇಕ್ಕಟ್ಟಾದ ಬಾಗಿಲ ಮುಖಾಂತರ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗಿ ಅಂತ ಯೇಸು ಕ್ರಿಸ್ತನು ಅವರು ಹೇಳಿದರು. ಆದರೆ ಈ ಇಕ್ಕಟ್ಟಾದ ಬಾಗಿಲು ಯಾವುದು, ಈ ಬಿಕ್ಕಟ್ಟಾದ ದಾರಿ ಯಾವುದು, ಇದಕ್ಕೆ ಅರ್ಥ ಏನು, ಇದನ್ನು ನಾವು ಯಾವ ಥರ ತಿಳ್ಕೊಳ್ಳೋದು, ಅದನ್ನೇ ಇವತ್ತು ನಾವು ಧ್ಯಾನ ಮಾಡೋದಕ್ಕಿದ್ದೇವೆ. ಇವತ್ತು ನಾವು ಧ್ಯಾನ ಮಾಡೋದಕ್ಕೆ ವಿಷಯ ನಾನು ಈಗಾಗಲೇ ಹೇಳಿದ ಹಾಗೆ ಇಕ್ಕಟ್ಟಾದ ಬಾಗಿಲು ಬಿಕ್ಕಟ್ಟಾದ ದಾರಿ ಯಾವುದು, ಅದನ್ನು ಇವತ್ತು ನಾವು ಧ್ಯಾನ ಮಾಡಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಾಗಿ ಇಕ್ಕಟ್ಟಾದ ಬಾಗಿಲು ಬಿಕ್ಕಟ್ಟಾದ ದಾರಿ ಅದು ಯಾವುದು ಅಂತಂತಂದ್ರೆ ಪಾಪವನ್ನ ಬಿಟ್ಟು ಬಿಡೋ ಅಂಥದ್ದು. ಇಕ್ಕಟ್ಟಾದ ಬಾಗಿಲು ಬಿಕ್ಕಟ್ಟಾದ ದಾರಿ ಯಾವುದು, ಪಾಪವನ್ನ ಬಿಟ್ಟು ಬಿಡೋ ಅಂಥದ್ದು. ನಾವು ದೇವರ ವಾಕ್ಯವನ್ನು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬೆತ್ಸದ ಎನ್ನುವಂಥ ಕೊಳದ ಬಳಿಯಲ್ಲಿ 38 ವರ್ಷಗಳಿಂದ ರೋಗಿಯಾಗಿ ಬಿದ್ದಂಥ ಒಂದು ಮನುಷ್ಯನನ್ನು ಅವರು ನೋಡ್ತಾರೆ. ಅವನಿಗೆ ಹೀಗಾಗಿದೆ ಅಂತ ಹೇಳಿ, ಹೀಗಾಗಿ ಬಹುಕಾಲ ಆಯಿತು ಅಂತ ಹೇಳಿ ಅವ್ರು ತಿಳ್ಕೊಂಡು ಅವನನ್ನು ಸ್ವಸ್ಥಪಡಿಸೋದಕ್ಕೆ ಅವ್ರು ಇಷ್ಟಪಡ್ತಾರೆ. ಅವನನ್ನು ಅವ್ರು ಒಂದು ಮಾತು ಕೇಳೋದಿಲ್ಲ, ನಾನು ನನ್ನ ಸ್ವಸ್ಥ ಮಾಡ್ತೀನಿ ಅಂತ ನಿನಗೆ ನಂಬಿಕೆ ಇದೆಯಾ, ನೀನು ಪ್ರಾರ್ಥನೆ ಮಾಡ್ತೀಯಾ ಅಂತ ಏನು ಕೇಳೋದಿಲ್ಲ. ಅವ್ರು ಕೇಳೋ ಒಂದೇ ಮಾತು, ನಿನಗೆ ಸ್ವಸ್ಥ ಆಗ್ಬೇಕಂತ ಇಷ್ಟ ಇದೆಯಾ ಅಂತ ಕೇಳ್ತಾನೆ. ಏನೇನೋ ಕಾರಣ ಹೇಳ್ತಾನೆ. ಅಯ್ಯೋ, ನೀರು ಕಲಕಿದಾಗ ದೇವೃತ್ತ ಬಂದಾಗ ನನಗಿನ ಮುಂದೆ ಬೇರೆಯವ್ರು ಹೋಗ್ಬಿಡ್ತಾರೆ, ನಾನು ಹೋಗೋದಕ್ಕಾಗೋದಿಲ್ಲ, ಏನೇನೋ ಕಾರಣ ಹೇಳ್ತಾನೆ. ಆಮೇಲೆ ಯೇಸು ಕ್ರಿಸ್ತನು ಏನು ಮಾಡ್ತಾರೆ, ಒಂದೇ ಮಾತು, ಎದ್ದು ನಿನ್ನ ಹಾಸ್ಕಂತ ಎತ್ಕೊಂಡು ಹೋಗು, ಅಷ್ಟೇ ಅವ್ರು ಹೇಳ್ತಾರೆ. ಆಗ ಆ ರೀತಿ ಅದ್ಭುತವಾಗಿ ಆ ವ್ಯಕ್ತಿಯನ್ನು ಅವರು ಸ್ವಸ್ಥ ಮಾಡಿ ಬಿಡುಗಡೆ ಮಾಡಿ ಕಳುಹಿಸ್ತಾರೆ. ಕಳುಹಿಸಿದ ಮೇಲೆ ತಾನು ಆ ಒಂದು ಹಾಸಿಗೆಯನ್ನು ಎತ್ಕೊಂಡು ಹೊರಟೋಗ್ತಾನೆ. ಹೋಗ್ತಾ ಇರುವಾಗ ಈ ಶಾಸ್ತ್ರಿಗಳು ಪರಿಸರಗಳೆಲ್ಲ ಇರ್ತಾರೆ. ಇವರು ತುಂಬ ಕಾನೂನು ಪಾಲನೆ ಮಾಡೋರು, ಟ್ರಾಫಿಕ್ ರೂಲ್ಸ್ನ ಇವ್ರು ಬ್ರೇಕ್ ಮಾಡೋದೇ ಇಲ್ಲ, ಇವ್ರು ಕರೆಕ್ಟಾಗಿ ಪಾಲನೆ ಮಾಡೋರು. ಇವನು ಸಬ್ಬತ್ ದಿವಸದಲ್ಲಿ ಹಾಸಿಗೆ ತಗೊಂಡು ಹೋಗ್ತಾ ಇದ್ದಾನೆ, ಟ್ರಾಫಿಕ್ ರೂಲ್ಸ್ ವೈಲೇಷನ್ ಆಗ್ತಾ ಇದೆ, ರಾಂಗ್ ರೂಟಲ್ಲಿ ಬರ್ತಾ ಇದ್ದಾನೆ. ಏಯ್ ನಿಲ್ಸ, ಯಾರು ನನ್ನ ಹಾಸಿಗೆ ತಗೊಂಡು ಹೋಗಿ ಕೇಳಿದ್ವತ್ತು, ಇವ್ರು ಸಬ್ಬತ್ ದಿವಸ ಹಾಸಿಗೆ ಎಲ್ಲ ಎತ್ಕೊಂಡು ಹೋಗಿಲ್ಲ, ಭಾರ ಎಲ್ಲ ಎತ್ಕೊಂಡು ಹೋಗಿಲ್ಲ, ನೀನು ಎಂತ ಕೆಲಸ ಮಾಡ್ತಾ ಇದೀಯಾ ಅಂತ ಅವನ್ನ ಅಡ್ಡ ಹಾಕ್ತಾರೆ. ಆಮೇಲೆ ತಾನು ಹೇಳ್ತಾನೆ, ನನ್ನನ್ನು ವಾಸಿ ಮಾಡಿದ್ರೆ ಎತ್ಕೊಂಡು ಹೋಗೋದು, ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಯಾರು ನನ್ನ ವಾಸಿ ಮಾಡಿದ್ದು, ಈ ಸಬ್ಬತ್ ದಿವಸದಲ್ಲಿ ಯಾರು ವಾಸಿ ಮಾಡಿದ್ದು ನಿನ್ನನ್ನು ಅಂತ ಹೇಳಿ ಹಿಡ್ಕೊತಾರೆ. ಅವನಿಗೆ ಯಾರು ಅಂತ ಗೊತ್ತಿಲ್ಲ. ಕೊನೆಗೆ ದೇವಾಲಯದಲ್ಲಿ ಹಂಗೆ ಹಿಂಗೆ ಓಡಾಡ್ತಾ ಇರ್ತಾರೆ. ಆಗ ಯೇಸು ಸ್ವಾಮಿ ಸಿಗ್ತಾರೆ. ಅದು ಸಿಕ್ಕಿದಾಗ ಇವರೇ ಮಾತಾಡಿಸ್ಬಿಟ್ಟು, ನೀನು ತುಂಬ ರೋಗದಲ್ಲಿ ಬಾಧೆಯಲ್ಲಿ ಇದ್ದೆ ತಾನೆ, ನಾನಿನ್ನು ಸ್ವಸ್ಥ ಮಾಡಿದ್ದೀನಿ, ನೀನು ಚೆನ್ನಾಗಾಗಿದೆ ತಾನೆ, ನಿನ್ನ ಹಾಸಿಗೆ ಎಲ್ಲ ನೀನೇ ಎತ್ಕೊಂಡು ಹೋಗ್ತಾ ಇದ್ದೆ ತಾನೆ, ಎಲ್ಲ ಸರಿಯಾಗಿದೆ. ಆದರೆ ಒಂದು ಮಾತು ಹೇಳ್ತೀನಿ ಕೇಳು, ಇನ್ನು ಮೇಲೆ ಪಾಪ ಮಾಡಬೇಡ, ಇದಕ್ಕಿನ್ನ ಹೆಚ್ಚಿನ ಕೇಡು ಬಂದಿತ್ತು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಕಡೆ ಏನಾಗುತ್ತೆ, ಒಂದ್ಸರಿ ಯೇಸು ಕ್ರಿಸ್ತನ ಒಂದು ಸ್ಥಳದಲ್ಲಿ ಇದ್ದಾಗ ಒಂದು ಗುಂಪು ಜನಗಳು ಒಂದು ಸ್ತ್ರೀಯನ್ನ ಓಡಿಸ್ಕೊಂಡು ಬರ್ತಾರೆ. ಏನಕ್ಕೆ ಓಡಿಸ್ಕೊಂಡು ಬರ್ತಾರೆ, ಅವಳನ್ನ ಕಲ್ಲೊಡೆದು ಕೊಲ್ಲಬೇಕು ಅನ್ನೋದಕ್ಕೋಸ್ಕರ. ಕೊನೆಗೆ ಯೇಸು ಸ್ವಾಮಿ ಹತ್ರ ಕರ್ಕೊಂಡ್ಬಂದು ಆಕೆ ನಿಲ್ಲಿಸ್ಬಿಟ್ಟು, ಸ್ವಾಮಿ, ಈಕೆ ವ್ಯಭಿಚಾರ ಮಾಡ್ತಾ ಇರಬಾಲೆ ಸಿಕ್ಕಿ ಬಿದ್ಲು, ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಈಕೆಯನ್ನು ಕಲ್ಲೊಡೆದು ಸಾಯಿಸಬೇಕು, ಇವಾಗ ನೀನೇನು ಹೇಳ್ತೀಯ ಹೇಳು ನೋಡೋಣ ಅಂತ ಯೇಸು ಕ್ರಿಸ್ತನನ್ನು ಅವ್ರು ಪ್ರಶ್ನೆ ಮಾಡಿದ್ರು. ಅವ್ರು ಪ್ರಶ್ನೆ ಮಾಡೋ ಉದ್ದೇಶ ಏನಂತಂದ್ರೆ, ತನ್ನನ್ನು ಹೇಗಾದರೂ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆಯುವಂಥವನು ಅಂತ ತೋರಿಸ್ಕೊಟ್ಟು ಆ ಕಲ್ಲನ್ನ ತೆಗೆದು ತನಗೆ ಹೊಡಿಬೇಕು ಅಂತ. ತಾನೇನಾದ್ರೂ ಈಗೆಲ್ಲ ಮಾಡಬಾರ್ದು ಅಂತೆಲ್ಲ ಹೇಳ್ಬಿಟ್ರೆ, ಆಗ ನಿಮ್ಮ ಮೋಶೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆಯುವನು, ಮೋಶೆನೇ ನಮ್ಗೆ ಹೇಳ್ಕೊಟ್ಟ ಕಲ್ಲು ಹೊಡಿದೆ ಅಂತ, ನೀನು ಹೆಂಗೆ ಹೇಳ್ತೆ ಕಲ್ಲು ಹೊಡಿಬಾರ್ದು, ನಾನು ನಿಂಗೆ ಕಲ್ಲು ಹೊಡಿತೀವಿ ಅಂತ ಅಂದ್ಬಿಟ್ಟು ಆಗ ಯೇಸು ಕ್ರಿಸ್ತನ ವಿರುದ್ಧವಾಗಿ ಆ ಕಾರ್ಯ ಮಾಡ್ಬೋದು ಅಂತ ಅವ್ರು ಬಂದರು. ಆದರೆ ಕೊನೆಗೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ಸುಮ್ಮನೆ ಇರ್ತಾರೆ. ಇವ್ರ ಕಿತಾಪತಿ ಎಲ್ಲ ಅವ್ರಿಗೆ ಗೊತ್ತು, ಅದಕ್ಕೆ ಏನು ಮಾಡಿದ್ರು, ಅವ್ರು ಸುಮ್ಮನೆ ಇದ್ರು, ಏನು ಮಾಡಿದಿರ. ಇವ್ರು ಬಿಡಲಿಲ್ಲ. ಅವ್ರು ಅನ್ಕೊಂಡ್ಬಿಟ್ರು ಅಷ್ಟೇ, ಯೇಸು ಕ್ರಿಸ್ತನ ಕತೆ ಮುಗಿದಿವತ್ತು, ಅವ್ರು ಸಿಗಾಕೊಂಡ್ಬಿಟ್ರು, ಏನು ಉತ್ತರ ಹೇಳೋಕ್ಕಾಗಲ್ಲ, ಇವಾಗ ನೋಡಿ ಏನೋ ಒಂದು ಕತೆ ಆಗತ್ತೆ ಇವತ್ತು, ನಾವು ಸರಿಯಾಗಿ ಹಿಡಿದ್ಬಿಟ್ವಿ ಯೇಸು ಕ್ರಿಸ್ತನ ಅಂತ. ಆಮೇಲೆ ಅವ್ರು ಸುಮ್ಮನೆ ಇದ್ರು, ಸರಿ ಆಯ್ತಂತ. ಆಮೇಲೆ ಏನೋ ಬರೀತಾ ಇದ್ರು, ನೆಲದಲ್ಲಿ ಎದ್ದು ಕೂತ್ಕೊಂಡ್ಬಿಟ್ಟು, ಸರಿನಪ್ಪ, ನಿಮ್ಮಲ್ಲಿ ಯಾವನಲ್ಲಿ ಪಾಪ ಇಲ್ವೋ ಅವನೇ ಮೊದಲು ಕಲ್ಲು ಹಾಕ್ಲಿ ಅಂತ ಹೇಳಿದ್ರು. ಅವ್ರು ಕಲ್ಲು ಹೊಡಿಬಾರ್ದು ಅಂತ ಹೇಳಿಲ್ಲ, ಮೋಶೆ ಧರ್ಮಶಾಸ್ತ್ರ ವಿರುದ್ಧವಾಗಿ ಮಾತಾಡಿಲ್ಲ, ನಿಮ್ಮಲ್ಲಿ ಯಾವನಲ್ಲಿ ಪಾಪ ಇಲ್ವೋ ಅವನೇ ಮೊದಲು ಕಲ್ಲು ಹಾಕ್ಲಿ ಅಂತ ಹೇಳಿದ್ರು. ಹಂಗೆ ಹೇಳಿದ ತಕ್ಷಣ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಅವ್ರ ಮನಸ್ಸಿನಲ್ಲಿ ಕುಚ್ಚಿ, ನಾವೇ ಪಾಪಿಗಳು ಅಂತ ತಿಳ್ಕೊಂಡು ಯಾವನು ಕಲ್ಲಾಗ್ದಿರ ಹಿಂತಿರುಗಿ ಹೋಗ್ಬಿಟ್ರು.
ಯಾಕೆ ಅಂತಂದ್ರೆ ಅವ್ರಿಗೆ ಭಯ ಇತ್ತು, ದೇವ್ರ ಭಯ. ನಾವು ಪಾಪವನ್ನು ಮಾಡಿ ಇನ್ನೊಬ್ಬನಿಗೆ ಪಾಪ ಮಾಡಿದ್ದೆ ಅಂತ ಕಲ್ಲು ಹೊಡೆದ್ರೆ ದೇವ್ರು ನಮ್ಮ ತಲೆ ಮೇಲೆ ಬಂಡೆ ಹಾಕ್ತಾರೆ ಅಂತ ಅವ್ರಿಗೆ ಗೊತ್ತು. ಆ ಬೈಕ್ ಏನ್ ಮಾಡಿದ್ರೆ ಅವ್ರು ಹಿಂತಿರುಗಿ ಹೋಗ್ಬಿಡ್ರು. ಆಗ ಆ ಸ್ತ್ರೀನ ಯೇಸು ಸ್ವಾಮಿ ಬಿಡಿಸುವಂತದನ್ನ ನಾವು ದೇವ್ರ ವಾಕ್ಯದಲ್ಲಿ ಕಾಣ್ತೀವಿ. ಇದಾದ್ಮೇಲೆ ಯೇಸು ಕ್ರಿಸ್ತನು ತಿರ್ಗಾ ಕುತ್ಕೊಂಡು ನೆಲದ ಮೇಲೆ ಏನೋ ಬರ್ಕೊಂಡೆ ಸುಮ್ಮನೆ ಇದ್ರು. ಸುಮಾರು ಕಳಿತು, ಅಲ್ಲಿ ಯಾರು ಇಲ್ಲ, ಆ ಸ್ತ್ರೀ ಮಾತ್ರ ಇದ್ದಾರೆ, ಇವ್ರು ಮಾತ್ರ ಇದ್ದಾರೆ. ಅವ್ರ ಆಕೆ ನೋಡಿ, ಅಮ್ಮ ನಿನ್ಗೆ ಯಾರು ಶಿಕ್ಷೆ ಕೊಡ್ಲಿಲ್ವಾ ಅಂತಾರೆ. ಇಲ್ಲ ಸ್ವಾಮಿ, ಯಾರು ಕೊಡ್ಲಿಲ್ಲ ಅಂತಾರೆ. ಆಗ ಯೇಸು ಕ್ರಿಸ್ತನ ಹೇಳೋ ಮಾತ್ರ, ನಾನು ಸಹ ನಿಮ್ಗೆ ಶಿಕ್ಷೆ ಕೊಡೋದಿಲ್ಲ, ಆದ್ರೆ ಹೋಗು, ತಿರುಗಿ ಪಾಪ ಮಾಡಬೇಡ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಮತ್ತಿನ್ನು ದೇವರ ವಾಕ್ಯದಲ್ಲಿ ನಾವು ಓದುವಾಗ ಯೇಸು ಕ್ರಿಸ್ತನು ಒಂದ್ಸಲ ಉಪದೇಶ ಮಾಡ್ತಾ ಅವ್ರು ಹೇಳೋ ಮಾತು, ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸ್ತಾ ಇದ್ರೆ ಅದನ್ನ ಕಿತ್ತು ಬಿಸಾಟು ಬಿಡು. ನಿನ್ನ ಶರೀರವೆಲ್ಲ ನರಕದಲ್ಲಿ ಹೋಗಿ ಬೀಳೋದಕ್ಕಿಂತ ನಿನ್ನ ಅವಯವಗಳಲ್ಲಿ ಒಂದಿಲ್ಲದಿರೋದು ನಿನಗೆ ಒಳ್ಳೇದು. ನಿನ್ನ ಅವಯವಗಳಲ್ಲಿ ಒಂದಿಲ್ಲದೆ ನೀನು ಜೀವದಲ್ಲಿ ಸೇರೋದು ನಿನಗೆ ಒಳ್ಳೇದು ಅಂತ ಹೇಳ್ತಾರೆ. ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸ್ತಾ ಇದ್ರೆ ಅದನ್ನು ಕಡಿದು ಬಿಸಾಡ್ಬಿಡು. ನಿನ್ನ ಶರೀರವೆಲ್ಲ ನರಕಕ್ಕೆ ಹೋಗೋದಕ್ಕಿಂತ ನಿನ್ನ ಅವಯವಗಳಲ್ಲಿ ಒಂದಿಲ್ಲದೆ ನೀನು ಜೀವಕ್ಕೆ ಸೇರೋದು ಒಳ್ಳೇದು ಅಂತ ಯೇಸು ಕ್ರಿಸ್ತನ್ ಹೇಳ್ತಾರೆ. ಅವಾಗ ಅಲ್ಲಿ ಅವ್ರು ಸೂಚಿಸಿ ಹೇಳಿದ ಕಾರ್ಯ ಏನು, ನಾವು ಕಣ್ಣೇ ಕಿತ್ತಾಕ್ಬೇಕು, ಕೈನೇ ಕಿತ್ತಾಕ್ಬೇಕು ಅನ್ನೋ ಉದ್ದೇಶ ಅಲ್ಲ. ಅವ್ರು ಹೇಳಿದ ಮಾತೇನಂತಂದ್ರೆ, ಒಂದು ವೇಳೆ ನಿನಗೆ ಕಣ್ಣನ್ನು ಕಿತ್ತು ಬಿಸಾಡುವಂಥದ್ದು ಎಷ್ಟು ಕಷ್ಟ ಆಗುತ್ತೆ, ಕೈಯನ್ನು ಕತ್ತರಿಸಿ ಬಿಸಾಡುವಂಥದ್ದು ಎಷ್ಟು ಕಷ್ಟ ಆಗುತ್ತೆ, ಆ ಥರ ಒಂದು ವೇಳೆ ಪಾಪದಿಂದ ನಿನ್ನಲ್ಲಿರುವಂಥ ಯಾವುದೋ ಒಂದು ಪಾಪವನ್ನು ನೀನು ತೆಗೆದು ಹಾಕೋದು ನಿನಗೆ ಅಷ್ಟು ಕಷ್ಟ ಆದರೂ ಸಹ ನೀನು ಅದನ್ನು ಮಾಡೋ. ಅನೇಕರು ಹೇಳ್ತಾರೆ, ಅಯ್ಯೋ ಅದಿಲ್ದ್ರೆ ನಾನು ಬರ್ಬೋದಕ್ಕೆ ಆಗೋದಿಲ್ಲ ಅಂತ ಯಾವುದೋ ಒಂದು ಕೆಟ್ಟ ಚಟದ ಬಗ್ಗೆ, ಯಾವುದೋ ಒಂದು ಪಾಪ ಕೃತ್ಯದ ಬಗ್ಗೆ ಮಾತಾಡುವಂಥವ್ರನ್ನ ನಾವು ನೋಡ್ತೇವೆ. ಆಗ ಅದರಿಂದ ನಿನ್ಗೆ ಹೊರ ಬರೋದಕ್ಕೆ ನಿನ್ಗೆ ಅಷ್ಟು ಕಷ್ಟ ಆಗ್ಬೋದು, ಕಣ್ಣೇ ಕಿತ್ತಾಕ್ದಂಗೆ ಆಗ್ಬೋದು, ನಿನ್ನ ಕೈನೇ ಕತ್ತರಿಸಾಕ್ಬಿಟ್ಟಿದ್ರೆ ಏನೋ ಆ ಥರ ಆಗ್ಬೋದು. ಹಂಗಾದ್ರೂ ಕೂಡ ಆ ಪಾಪವನ್ನು ನಿನ್ನಿಂದ ತೆಗೆದು ಹಾಕು. ಅದಿದ್ದುಕೊಂಡು ನೀನು ನರಕಕ್ಕೆ ಹೋಗೋದಕ್ಕಿಂತ ಅದಿಲ್ಲದಿರ ನಿನ್ನ ಜೀವನದಲ್ಲಿ ಸೇರೋದು ನನಗೆ ಒಳ್ಳೆಯದು ಅಂತ ಯೇಸು ಕ್ರಿಸ್ತನು ಅದ ಉದಾಹರಣೆಯಾಗಿ ಅದನ್ನ ಹೇಳುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಆಗ ಯೇಸು ಕ್ರಿಸ್ತನ ಉದ್ದೇಶವೆಲ್ಲ ಒಂದೇ. ಅವ್ರು 38 ವರ್ಷ ರೋಗಿಯನ್ನ ವಾಸಿ ಮಾಡಿ ಹೇಳಿದ ಕಾರ್ಯ, ಇನ್ನು ಮೇಲೆ ಪಾಪ ಮಾಡಬೇಡ. ಆ ವ್ಯಭಿಚಾರ ಸ್ತ್ರೀಯನ್ನ ಬಿಡುಗಡೆಗೊಳಿಸಿ ತನಗೆ ಹೇಳಿದಂತ ಮಾತು, ಇನ್ನು ಮೇಲೆ ಪಾಪ ಮಾಡಬೇಡ. ಮತ್ತು ಉಪದೇಶ ಮಾಡ್ತಾ ಹಲವು ಸಮಯಗಳಲ್ಲಿ ಅವ್ರು ಹೇಳಿದ ಮಾತು, ಪಾಪವನ್ನು ನಿನ್ನ ತೆಗೆದು ಹಾಕು. ಆಗ ಅವ್ರ ಉದ್ದೇಶ ಎಲ್ಲ ಏನು ಅಂತಂತಂದ್ರೆ, ನಾವು ಪಾಪದಿಂದ ಹೊರಬರಬೇಕು, ನಮ್ಮಲ್ಲಿನ ಪಾಪವನ್ನು ನಾವು ತೆಗೆದು ಹಾಕಬೇಕು, ನಮ್ಮ ಪಾಪವನ್ನು ನಾವು ಬಿಟ್ಟು ಬಿಡಬೇಕು, ಪಾಪದಿಂದ ನಾವು ಮನ ತೆರಗಬೇಕು, ಪಾಪದಿಂದ ನಾವು ಹೊರಬರಬೇಕು, ಇನ್ನು ನಾವು ಪಾಪವನ್ನು ಮಾಡಬಾರದು ಅನ್ನೋದೇ ಅವರ ಉದ್ದೇಶ. ಆದರೆ ಅನೇಕರುಗಳಿಗೆ ಏನಂತಂತಂದ್ರೆ, ಅವರು ಪೂರ್ವ ಪಾಪಗಳನ್ನು ಬಿಡುವಂಥದ್ದು ಅವ್ರಿಗೆ ತುಂಬಾ ಕಷ್ಟ. ಸಭೆಗೆ ಬರ್ತಾರೆ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡ್ತಾರೆ, ದೇವರೇ ಅಂತ ಪ್ರಾರ್ಥನೆ ಮಾಡ್ತಾರೆ, ದೇವ್ರ ವಾಕ್ಯವನ್ನು ಓದ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಎಲ್ಲ ಮಾಡ್ತಾರೆ, ಮಾಡದೇ ಇರುವಂಥದ್ದು ಒಂದು ಯಾವುದು ಅಂತಂದ್ರೆ ಅವ್ರ ಪಾಪವನ್ನು ಬಿಡೋದಿಲ್ಲ. ಪೂರ್ವದಲ್ಲಿ ಅವರಲ್ಲಿ ಯಾವುದೋ ಒಂದು ಪಾಪ ಸ್ವಭಾವಗಳು, ಪಾಪ ಕೃತ್ಯಗಳಿರುತ್ತೆ. ದೇವರಲ್ಲಿ ಬಂದು ಎಲ್ಲವನ್ನು ಮಾಡ್ತೀನಿ ಅಂತ ಮಾಡ್ತಾರೆ, ಆದ್ರೆ ಒಂದನ್ನು ಮಾತ್ರ ಬಿಡೋದಿಲ್ಲ. ಅದನ್ನು ಯಾವುದು ಅಂತಂತಂದ್ರೆ ಅವ್ರ ಪಾಪವನ್ನ ಅವರು ಬಿಡೋದಿಲ್ಲ. ಅನೇಕರಿಗೆ ಅವ್ರ ಪಾಪವನ್ನ ಬಿಡುವಂಥದ್ದು ತುಂಬಾ ಕಷ್ಟವಾಗಿರುತ್ತೆ. ಅನೇಕರ ಒಂದು ಅಭಿಪ್ರಾಯ ಹೆಂಗಿರುತ್ತೆ ಅಂತಂದ್ರೆ, ದೇವರು ಎಲ್ಲ ತುಂಬಾ ಸರಿ, ಆದ್ರೆ ಇದೊಂದು ಕಾರ್ಯ ಯಾಕೆ ಹಿಂಗೆ ಮಾಡ್ಬಿಟ್ಟಿದ್ದಾರೆ, ಇದೊಂದು ಈ ಥರ ಇದ್ದರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ಕೊಳ್ತಾರೆ. ಏನಿರ್ಬೇಕಾಗಿತ್ತು, ನಿನಗೆ ಏನು ಅನ್ಸುತ್ತೆ ಆ ಪಾಪ ಎಲ್ಲ ಮಾಡಿ ನಿನ್ ಜೀವಿಸ್ ಪರವಾಗಿಲ್ಲ, ಆದ್ರೆ ನಾನು ನಿನ್ ಪರಲೋಕ ಕೊಡ್ತೀನಿ, ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ದೇವ್ರು ಎಲ್ಲ ಸರಿ, ಆದ್ರೆ ಈ ಪಾಪ ಮಾತ್ರ ಬಿಟ್ಬಿಡೋದು ಯಾಕೆ ಹೇಳಿದ್ರು? ಇದನ್ನು ಮಾಡ್ಕೊಂಡು ಹಂಗೆ ಬರ್ಕು ಪರವಾಗಿಲ್ಲ, ನಾನು ನಿನ್ ಜೊತೆ ಇರ್ತೀನಿ, ನಾನು ನನ್ನ ಆಶೀರ್ವಾದ ಮಾಡ್ತೀನಿ, ನನ್ನ ರಾಜ್ಯಕ್ಕೆ ಕರ್ಕೊಂತೀನಿ ಅಂತ ಯಾಕೆ ದೇವ್ರು ಹೇಳಿಲ್ಲ ಅಂತ ಕೆಲವರ ಭಾವನೆ ಇರುತ್ತೆ. ಆಗ ಅನೇಕರಿಗೆ ಏನಂತಂತಂದ್ರೆ, ಅವ್ರ ಪಾಪವನ್ನ ಬಿಟ್ಟು ಬಿಡುವಂಥದ್ದು ಅವ್ರಿಗೆ ತುಂಬಾ ಕಷ್ಟಕರವಾಗಿರುತ್ತೆ. ಆದರೆ ನಮ್ಮ ಪೂರ್ವ ಪಾಪಗಳನ್ನ ಬಿಡುವಾಗಲೇ ನಾವು ಇಕ್ಕಟ್ಟಾದ ಬಾಗಿಲು ಮುಖಾಂತರ ಪ್ರವೇಶಿಸ್ತಾ ಇದೀವಿ ಅಂತ ಅರ್ಥ. ನಮ್ಮ ಪಾಪಗಳನ್ನ ನಾವು ಬಿಟ್ಟು ಬಿಡುವಾಗಲೇ ನಾವು ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಆದ್ರೆ ಯಾವನಾದ್ರೂ ಒಬ್ಬನು ಕ್ರಿಸ್ತನ ಬಳಿಗೆ ಬಂದು ಅವನ ಪೂರ್ವ ಪಾಪವನ್ನು ಬಿಡುವುದಕ್ಕೆ ಅವರಿಗೆ ಮನಸ್ಸಿಲ್ಲದೆ ಹೋದರೆ, ಅವನ ಪೂರ್ವ ಪಾಪಗಳಲ್ಲಿ ಅವನು ಬರುತ್ತಾ ಇದ್ರೆ, ಅವನು ಇನ್ನೂ ಕೂಡ ದೊಡ್ಡ ಬಾಗಿಲು ಮುಖಾಂತರನೇ ಹೋಗ್ತಾ ಇದ್ದಾನೆ, ಅವನ ಅಗಲವಾದ ದಾರಿಯಲ್ಲೇನೆ ಹೋಗ್ತಾ ಇದ್ದಾನೆ. ಆದ್ರೆ ಯಾವನು ಕ್ರಿಸ್ತನಲ್ಲಿ ಅವನು ಇಕ್ಕಟ್ಟಾದ ಬಾಗಿಲ ಮುಖಾಂತರ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಂತಂತಂದ್ರೆ, ಅವನು ಅವನ ಪಾಪದಿಂದ ಮನ ತಿರುಗಿದಾಗಲೇನೆ. ಅದರಿಂದ ಇವತ್ತು ನಾನು ನೀವು ಯೋಚನೆ ಮಾಡ್ಬೇಕಾದ್ರೆ ಕಾರ್ಯ, ನಾವು
ಕ್ರಿಸ್ತನ ಬಳಿಗೆ ಬಂದು, ದೇವರ ಬಳಿಗೆ ಬಂದು ನಮ್ಮ ಪೂರ್ವ ಪಾಪಗಳಿಂದ ಮನ ತಿರುಗಿದ್ದೇವಾ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ಆದರೆ ಅನೇಕರು ಏನು ಮಾಡ್ತಾರೆ, ದೇವರ ಬಳಿಗೆ ಬಂದು ಅವರ ಪೂರ್ವ ಪಾಪಗಳನ್ನ ಬಿಡೋದಿಲ್ಲ. ಅಂಥವರು ಇನ್ನೂ ದೊಡ್ಡ ಬಾಗಿಲ ಮುಖಾಂತರ ಹೋಗ್ತಾ ಇದ್ದಾರೆ, ಅಗಲವಾದ ಮಾರ್ಗದಲ್ಲಿಯೇ ಹೋಗ್ತಾ ಇದ್ದಾರೆ. ಕಟ್ಟ ಕಡೆಗೆ ಅದು ಅವರನ್ನ ನಾಶನಕ್ಕೆ ತಳ್ಳಿಬಿಡುತ್ತೆ. ಆದರೆ ನಾವು ನಮ್ಮ ಪೂರ್ವ ಪಾಪಗಳನ್ನು ಬಿಟ್ಟು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುವಾಗ ನಾವು ಇಕ್ಕಟ್ಟಾದ ಬಾಗಿಲ ಮುಖಾಂತರ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗುವಂಥವರಾಗಿರುತ್ತೇವೆ. ನಮ್ಮ ಒಂದು ಕಾಲದಲ್ಲಿ ನಮ್ಮನ್ನ ಬಹಳವಾಗಿ ಆಳ್ವಿಕೆ ಮಾಡಿ ಬಂದಂಥ ಪಾಪಗಳನ್ನು ಬಿಡುವಂಥದ್ದು ಕಷ್ಟನೇ, ಆದ್ರೆ ಬಿಡಲೇಬೇಕು. ಬಿಟ್ಟಿಲ್ಲ ಅಂತಂತಂದ್ರೆ ನಾಶನವನ್ನ ಹೊಂದ್ಕೊಳ್ಬೇಕಾಗತ್ತೆ. ಆದರೆ ಅದನ್ನು ಬಿಡೋದೇನೆ ಇಕ್ಕಟ್ಟಾದ ಬಾಗಿಲು, ಅದೇ ಬಿಕ್ಕಟ್ಟಾದ ದಾರಿ. ಅನೇಕರಿಗೆ ಏನಿರುತ್ತೆ ಅಂತಂದ್ರೆ, ಪೂರ್ವದಲ್ಲಿ ಹಣದ ಮೇಲಿನ ತುಂಬಾ ಆಸೆ ಇರುತ್ತೆ, ಹಣದ ಮೇಲೆ ಪ್ರೀತಿ ಉಳ್ಳವರಾಗಿರ್ತಾರೆ. ಹೆಂಗಿರ್ತಾರೆ, ಏನ್ ಮಾಡ್ತಾ ಇರ್ತಾರೆ, ಅಕ್ರಮವಾಗಿ ಸಂಪಾದನೆ ಮಾಡ್ತಾರೆ, ಮೋಸದಿಂದ ಸಂಪಾದನೆ ಮಾಡ್ತಾರೆ, ಅನೀತಿಯಿಂದ ಸಂಪಾದನೆ ಮಾಡ್ತಾರೆ, ಮತ್ತೊಬ್ಬರನ್ನ ಯಾಮಾರಿಸ್ತಾರೆ, ಮತ್ತೊಬ್ಬರ ಹತ್ರ ಕದ್ದುಕೊಳ್ತಾರೆ, ಲಂಚವನ್ನು ತಗೊಳ್ತಾರೆ. ಎಲ್ಲ ರೀತಿಯಲ್ಲಿ ಕೆಟ್ಟದಾಗಿ ಹಣದ ಮೇಲೆ ಆಸೆಯಿಂದ ಸಂಪಾದನೆ ಮಾಡುವಂಥವರುಗಳಾಗಿ ಇರ್ತಾರೆ. ಈಗ ಯೇಸು ಕ್ರಿಸ್ತನ ಬಳಿಗೆ ಬಂದ್ರೆ ನಾವು ಯಾವ ಥರ ಬದುಕಬೇಕು? ಈಗ ಯೇಸು ಕ್ರಿಸ್ತನ ಬಳಿಗೆ ನಾವು ಬರುವಾಗ ನಾವು ನೀತಿಯಿಂದ ಕಷ್ಟಪಟ್ಟು ನ್ಯಾಯಯುತವಾಗಿ ದೇವರ ಮೇಲೆ ಭಕ್ತಿಯಿಂದ ಅಕ್ರಮವಾದ ಹಣವನ್ನು ಮುಟ್ಟದೆ, ಅನ್ಯಾಯವಾದ ಹಣವನ್ನು ಮುಟ್ಟದೆ, ಬೇರೆಯವ್ರನ್ನ ಯಾಮಾರಿಸದೆ, ಬೇರೆಯವರಿಗೆ ಮೋಸ ಮಾಡದೆ, ಬೇರೆಯವ್ರ ಹತ್ರ ನಾವು ಕದ್ದುಕೊಳ್ಳದೆ ಸರಿಯಾಗಿ ನಾವು ಸಂಪಾದನೆಯನ್ನ ಮಾಡುವಂಥವರುಗಳಾಗಿ ಇರಬೇಕು. ಆದರೆ ಅನೇಕರು ಯೇಸು ಕ್ರಿಸ್ತನ ಬಳಿಗೆ ಬರ್ತಾರೆ, ಆದರೆ ಅವರ ಪೂರ್ವ ಆ ಕೆಟ್ಟ ಪಾಪದ ಸಂಪಾದನೆಯ ಒಂದು ನಡವಳಿಕೆನ ಅವ್ರಿಗೆ ಬಿಡೋದಕ್ಕೆ ಇಷ್ಟ ಇರೋದಿಲ್ಲ. ಅವರಿಗೆ ಯೇಸು ಕ್ರಿಸ್ತನ್ ಬೇಕು. ಆದರೆ ಇನ್ನೊಂದು ಕಡೆ ಹಣದ ಮೇಲಿನ ಆಸೆಯಿಂದ ಆ ಕೆಟ್ಟ ಸಂಪಾದನೆ ಕೂಡ ಬೇಕು. ಇನ್ನೊಬ್ಬರನ್ನ ಯಾಮಾರಿಸಬೇಕು, ಇನ್ನೊಬ್ಬರನ್ನ ಮೋಸ ಮಾಡಬೇಕು, ಅನೀತಿಯಿಂದ ಸಂಪಾದಿಸಬೇಕು. ಆ ದುಷ್ಟ ಹಣವನ್ನ ಮುಟ್ಟದೇ ಇರೋದಕ್ಕೆ ಇವರಿಗೆ ಮನಸ್ಸಿಲ್ಲ. ಈ ಕಡೆ ದೇವರು ಬೇಕು, ಆ ಕಡೆ ಆ ರೀತಿಯಾದ ಕೆಟ್ಟ ಸಂಪಾದನೆ ಬೇಕು. ಕಾರಣ ಏನಂತಂದ್ರೆ ಹಣದ ಮೇಲಿನ ಆಸೆ. ಆದ್ರೆ ನಾವು ಆ ರೀತಿಯಾಗಿ ಹಣದ ಮೇಲಿನ ಆಸೆಯಿಂದ ಒಂದು ವೇಳೆ ಕೆಟ್ಟ ಸಂಪಾದನೆಗಳಲ್ಲಿ ಇವತ್ತು ಬದುಕ್ತಾ ಇದ್ರೆ ಬಿಕ್ಕಟ್ಟಾದ ದಾರಿಯಲ್ಲಿ ನಾವು ಹೋಗ್ತಾ ಇಲ್ಲ ಅಂತ ಅರ್ಥ. ದೇವರ ವಾಕ್ಯದಲ್ಲಿ ಇಸ್ಕರಿಯೋತ ಯೂದನನ್ನು ನಾವು ನೋಡ್ತೇವೆ. ಇಸ್ಕರಿಯೋತ ಯೂದ ಯೇಸು ಕ್ರಿಸ್ತನ ಬಳಿಗೆ ಬಂದ, 3.5 ವರ್ಷ ಅವ್ರ ಜೊತೆಲೇ ಇದ್ದ, ಎಲ್ಲವನ್ನ ಮಾಡ್ದ. ಆದರೆ ಅವನ ಪಾಪದಿಂದ ಮನೆ ತಿರುಗದ್ನ, ಹಣವನ್ನು ಪ್ರೀತಿಸುವಂತ ಪಾಪದಿಂದ ಅವನ ಮನೆ ತಿರುಗದ್ನ, ಅವನ ಮನೆ ತಿರುಗಿಲ್ಲ. ಅವನು ಯೇಸು ಕ್ರಿಸ್ತನ ಹತ್ರನೇ ಕದ್ದುಕೊಳ್ತಾ ಇದ್ದ. ಅವರಿಗೆ ಜನಗಳು ಕೊಡುವಂತ ಕಾಣಿಕೆ ದುಡ್ಡೆಲ್ಲ ಇವನ ವರ್ಷದಲ್ಲಿ ಇತ್ತು. ಆಗ ಇದರಲ್ಲೇ ಅವ್ನು ಗದ್ಕೊಂತಾರೆ. ಯೇಸು ಸ್ವಾಮಿ ಹತ್ರನೇ ಗದ್ಕೊಳ್ಳುವಂತ ಮಹಾನ್ ಕಳ್ಳ ಯೂದ. ಕೊನೆಗೆ ಏನ್ ಮಾಡ್ದ, ಹಣಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನನ್ನೇ ಅವನು ಹಿಡಿದು ಕೊಟ್ಬಿಟ್ಟ. ಆಗ ಇಸ್ಕರಿಯೋತ ಯೂದ ಕೆಟ್ಟ ಸಂಪಾದನೆಯನ್ನು ಮಾಡುವಂತ ಪಾಪದಿಂದ ಅವನ ಮನೆ ತಿರುಗಿಲ್ಲ. ನಾವು ದೇವರ ವಾಕ್ಯದಲ್ಲಿ ಅನನೀಯ ಸಫೈರಗಳನ್ನು ಕಾಣ್ತೀವಿ. ಈ ಅನನೀಯ ಸಫೈರಲು ಬೇರೆ ಎಲ್ಲಾ ವಿಶ್ವಾಸಿಗಳ ಹಾಗೆ ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟು ದೀಕ್ಷಾ ಸ್ಥಾನವನ್ನು ಪಡ್ಕೊಂಡು ನಾವು ದೇವರ ಮಕ್ಕಳಾಗಿ ಜೀವಿಸ್ತೀವಿ ಅಂತ ಹೇಳಿ ಒಪ್ಪಿಸಿಕೊಟ್ಟು ಆರ್ಯ ಸಭೆಯಲ್ಲಿ ಸದಸ್ಯರಾಗಿದ್ದವರು, ಅಪೊಸ್ತಲರ ಉಪದೇಶವನ್ನು ಕೇಳ್ತಾ ಇದ್ದವರು, ದೇವರ ಅನ್ಯೋನ್ಯತೆಯಲ್ಲಿ ಸಭೆಯ ಅನ್ಯೋನ್ಯತೆಯಲ್ಲಿ ಇದ್ದಂಥವರು. ಆದ್ರೆ ಇಂಥವರಾಗಿದ್ರು. ಬೇರೆಯವರೆಲ್ಲರೂ ಸಹ ಅವರ ಆಸ್ತಿ ಪಾಸ್ತಿಗಳನ್ನು ಮಾರಿ ಅಪೊಸ್ತಲರಿಗೆ ಕೊಟ್ಟು ಎಲ್ರಿಗೂ ಸಮಭಾಗ ಹಂಚಿಕೊಡಿ ಅಂತ ಹೇಳ್ತಾ ಇದ್ದಾಗ ಇವರು ಸಹ ಆ ಕೆಲಸವನ್ನು ಮಾಡಿದ್ರು. ಆದ್ರೆ ಆ ಕೆಲಸದಲ್ಲಿ ಹಣದ ಮೇಲೆ ಆಸೆಯಿಂದ ಒಂದು ತಪ್ಪು ಮಾಡಿದ್ರು. ಏನ್ ತಪ್ಪು ಮಾಡಿದ್ರು, ಅವ್ರು ಮಾರಿದಂಥದ್ರಲ್ಲಿ ಒಂದಷ್ಟು ಭಾಗ ಎತ್ತಿಟ್ಟು ನಮ್ಗೆ ಇಷ್ಟೇ ಬಂದಿದಂತ ಸುಳ್ಳು ಹೇಳಿದ್ರು. ಕೊನೆಗೇನಾಯ್ತು, ಮರಣವನ್ನ ಅವರು ತಂದುಕೊಂಡ್ರು. ಆಗ ಸಭೆಯಲ್ಲಿದ್ದವರು, ಆದಿ ಸಭೆಯಲ್ಲಿದ್ದಂಥವ್ರು, ಅಪೊಸ್ತಲರ ಉಪದೇಶವನ್ನು ಕೇಳ್ತಾ ಇದ್ದವರು, ದೇವರಲ್ಲಿ ನಂಬಿಕೆ ಇದ್ದವರು, ಎಲ್ಲವನ್ನೂ ಮಾಡ್ತಾ ಇದ್ದವರು ಅನನೀಯ ಸಫೈರಲ್ಲ. ಆದ್ರೆ ಒಂದನ್ನು ಅವ್ರು ಮಾಡಲಿಲ್ಲ. ಏನ್ ಮಾಡಲಿಲ್ಲ, ಹಣದ ಮೇಲಿನ ಆಸೆಯನ್ನ ಅವ್ರು ಬಿಡಲಿಲ್ಲ. ದೇವರ ಬಳಿನೇ ಹಣಕ್ಕೋಸ್ಕರವಾಗಿ ಸುಳ್ಳನ್ನೇ ಹೇಳಿದ್ರು. ಆಗ ಈ ರೀತಿಯಾಗಿ ಇವತ್ತು ಎಷ್ಟೋ ಜನ ಸಭೆಯಲ್ಲಿ ಇರ್ತಾರೆ, ಹಣದ ಮೇಲಿನ ಆಸೆ ಉಳ್ಳವರಾಗಿರ್ತಾರೆ. ಹಣದ ಮೇಲಿನ ಆಸೆಯನ್ನ ಬಿಟ್ಟು ಪಾಪದಿಂದ ಕೂಡಿದ, ಅಶುದ್ಧವಾದ, ಅನ್ಯಾಯವಾದ, ಅನೀತಿಯಿಂದ ಕೂಡಿದ ದುಷ್ಟ ಸಂಪಾದನೆಯನ್ನು ನಾನು ಮಾಡೋದಿಲ್ಲ, ಅದು ನನಗೆ ಬೇಡ ಅಂತ ಅದನ್ನ ತಳ್ಳಿ ಬಿಡೋದಿಲ್ಲ. ಅದನ್ನ ತಗೊಳ್ತಾ ಇರ್ತಾರೆ. ಈಗ ದೇವರು ಬೇಕು, ದೇವರೇ ನಿಮ್ಗೆ ಸ್ತೋತ್ರ ಅಂತಾನೂ ಹೇಳ್ತಾ ಇರ್ತಾರೆ. ಆದ್ರೆ ಅದಕ್ಕೂ ದೇವರಿಗೆ ಅದು ಪ್ರಿಯವಾದದ್ದಲ್ಲ. ಅಂಥವರು ದೊಡ್ಡ ಬಾಗಿಲಲ್ಲಿ, ಅಗಲವಾದ ಮಾರ್ಗದಲ್ಲಿ ನಾಶನಕ್ಕೆ ಹೋಗ್ತಾ ಇರೋವಂಥವ್ರು ಅಂತ ಅರ್ಥ. ಮತ್ತೆ ಇನ್ನೂ ಕೆಲವರಿಗೆ ಏನಂತಂದ್ರೆ, ಪೂರ್ವದಲ್ಲಿ ಸುಳ್ಳು ಹೇಳುವಂತ ಒಂದು ಸ್ವಭಾವ ಇರುತ್ತೆ. ಅವರು ಎಲ್ಲಾ ಕಡೆನೂ ಸುಳ್ಳು ಹೇಳ್ತಾ ಇರ್ತಾರೆ, ಎಲ್ಲರಿಗೂ ಸುಳ್ಳು ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ಬರುತ್ತಾ ಇರ್ತಾರೆ. ಆದ್ರೆ ನಾವು ದೇವರ ಬಳಿಗೆ ಬರುವಾಗ
ನಾವು ಯಾವ ರೀತಿ ಜೀವಿಸಬೇಕು? ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ನೀವು ಹೇಳುವುದು ಹೌದಾಗಿದ್ದರೆ ಹೌದಾಗಿರಲಿ, ಅಲ್ಲವಾಗಿದ್ದರೆ ಅಲ್ಲವಾಗಿರಲಿ. ಅದಕ್ಕಿಂತ ಹೆಚ್ಚಿನದು ಯಾರಿಂದ ಬಂದಿದ್ದು? ಅದಕ್ಕಿಂತ ಹೆಚ್ಚಿನದು ಸೈತಾನನಿಂದ ಬಂದಿದ್ದು ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಮತ್ತೆ ಅದು ಮಾತ್ರ ಅಲ್ದಿರ, ಸೈತಾನನ ಕುರಿತಾಗಿ ಯೇಸು ಕ್ರಿಸ್ತನು ಹೇಳೋ ಮಾತೇನಂತಂದ್ರೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಅಂತ ಹೇಳಿದ್ರು. ಆಗ ಸುಳ್ಳನ್ನು ಕಲ್ಪಿಸೋದು ಯಾರು? ಸೈತಾನನು. ಮತ್ತೆ ಅದು ಮಾತ್ರ ಅಲ್ದಿರ, ದೇವರ ವಾಕ್ಯ ಹೇಳುತ್ತೆ, ನೀವು ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ ಎಂಬುದಾಗಿ ಹೇಳಿ. ಆಗ ದೇವರ ವಾಕ್ಯವನ್ನೆಲ್ಲ ನಾವು ಓದಿ ನೋಡುವಾಗ ಎಷ್ಟೋ ಕಡೆಗಳಲ್ಲಿ ನಾವು ಸುಳ್ಳನ್ನು ಆಡಬಾರದು ಎಂಬುದಾಗಿ ನಮಗೆ ಬರೆಯೋದು ಕೊಡಲ್ಪಟ್ಟಿದೆ. ಈಗ ನಾವು ದೇವರ ಬಳಿಗೆ ಬರುವಾಗ ನಾವು ಯಾವ ಥರ ಜೀವಿಸಬೇಕು? ಸುಳ್ಳನ್ನು ಆಡುವವರುಗಳಾಗಿ, ದೇವರ ಮೇಲಿನ ಭಯದಿಂದ ಸತ್ಯವನ್ನೇ ನುಡಿಯುವಂಥವರುಗಳಾಗಿ ನಾನು ನೀವು ಜೀವಿಸುವಂಥವರುಗಳಾಗಿ ಇರಬೇಕು. ಆದರೆ ಅನೇಕರಿಗೆ ಏನಾಗಿರುತ್ತೆ ಅಂತಂತಂದರೆ, ಅವರು ದೇವರನ್ನ ನಂಬಿ ಬಂದ ನಂತರ ಅವರ ಪೂರ್ವ ಸುಳ್ಳನ್ನು ಹೇಳುವಂಥ ಪಾಪದಿಂದ ಹೊರಬರೋದಕ್ಕೆ ಅವ್ರಿಗೆ ಆಗೋದಿಲ್ಲ, ಅಥವಾ ಅವ್ರು ಹೊರ ಬರೋದಿಲ್ಲ. ಇವತ್ತು ಸಹ ಸುಳ್ಳು ಹೇಳ್ಕೊಂಡೇ ಬರುತ್ತಾ ಇರ್ತಾರೆ. ಅವ್ರ ಮನೆಯವರಿಗೆ ಸುಳ್ಳು ಹೇಳ್ತಾರೆ, ಗಂಡ ಹೆಂಡತಿ ಗಂಡನ ಸುಳ್ಳು ಹೇಳ್ತಾರೆ, ಮಕ್ಕಳಿಗೆ ಸುಳ್ಳು ಹೇಳ್ತಾರೆ, ಅಪ್ಪ ಅಮ್ಮನಿಗೆ ಸುಳ್ಳು ಹೇಳ್ತಾರೆ, ಸಂಬಂಧಿಕರು ಸುಳ್ಳು ಹೇಳ್ತಾರೆ, ಸ್ನೇಹಿತರಿಗೆ ಸುಳ್ಳು ಹೇಳ್ತಾರೆ, ಯಜಮಾನರಿಗೆ ಸುಳ್ಳು ಹೇಳ್ತಾರೆ, ಕೆಲಸದವ್ರಿಗೆ ಸುಳ್ಳು ಹೇಳ್ತಾರೆ. ಎಲ್ಲ ಕಡೆಗಳಲ್ಲೂ ಸಹ ಸುಳ್ಳು ಹೇಳ್ಕೊಂಡು ಬದುಕುವಂಥವ್ರನ್ನ ಇವತ್ತು ಸಹ ನಾವು ನೋಡೋದಕ್ಕೆ ಸಾಧ್ಯ. ಸಭೆಯಲ್ಲಿ ಅಂಥವ್ರುಗಳು ಅನೇಕರು ಇರ್ತಾರೆ. ಆದರೆ ಅಂಥವರು ಇಕ್ಕಟ್ಟಾದ ಬಾಗಿಲ ಮುಖಾಂತರ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗ್ತಾ ಇರೋರಲ್ಲ. ಅಗಲವಾದ ಬಾಗಿಲಲ್ಲಿ ಅವ್ರ ನಾಶನಕ್ಕೆ ಹೋಗ್ತಾ ಇರೋವಂಥವ್ರು. ಮತ್ತೆ ಈ ರೀತಿ ಇನ್ನೂ ಎಷ್ಟೋ ಕಾರ್ಯಗಳಿರುತ್ತೆ. ಇನ್ನು ಅನೇಕರಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಮಾತಾಡುವಂಥ ಸ್ವಭಾವ ಇರುತ್ತೆ. ಆದರೆ ದುರ್ಭಾಷೆಗಳನ್ನು ನಾವು ಆಡಬಾರ್ದು. ದೇವರ ಬಳಿಗೆ ಬರುವಾಗ ಅವೆಲ್ಲವನ್ನು ನಾವು ಬಿಡುವಂಥವರುಗಳಾಗಿ ಇರಬೇಕು. ಆದರೆ ಅನೇಕರು ಏನು ಮಾಡ್ತಾರೆ, ದೇವರನ್ನ ನಂಬಿಕೊಂಡಿದ್ರು ಸಹ ಕೆಟ್ಟ ಕೆಟ್ಟ ಮಾತುಗಳನ್ನು, ದುರ್ಭಾಷೆಗಳನ್ನ ಆಡುವಂಥ ಒಂದು ಕೆಟ್ಟ ಸ್ವಭಾವವನ್ನು ಬಿಡೋದಿಲ್ಲ. ಅವ್ರ ಸಭೆಯಲ್ಲಿ ಆಡದೆ ಹೋಗ್ಬೋದು, ಆದರೆ ಹೊರಗಡೆ ಹೋಗಿ ಲೋಕದಲ್ಲಿ ಆಡ್ತಾ ಇರ್ತಾರೆ. ಆಗ ಲೋಕಕ್ಕೆ ಹೋಗುವಾಗ ಲೋಕದ ವೇಷ, ಸಭೆಗೆ ಬರುವಾಗ ಸಭೆಯ ವೇಷವನ್ನು ಅವ್ರು ಹಾಕೊಂಡ್ಬರುತ್ತಾ ಇರ್ತಾರೆ. ಆದರೆ ಆ ರೀತಿಯಾಗಿ ನಾವು ಜೀವಿಸುವಂಥವರುಗಳಾಗಿ ಇರಬಾರ್ದು. ಇನ್ನು ಅನೇಕರಿಗೆ ಗುಂಡು ಹಾಕೋ ಸ್ವಭಾವ ಇರುತ್ತೆ, ಸಿಗರೇಟ್ ಸೇರೋಂಥ ಸ್ವಭಾವ ಇರುತ್ತೆ, ಪಾನ ಹಾಕುವಂಥ ಸ್ವಭಾವ ಇರುತ್ತೆ, ವ್ಯಭಿಚಾರ ಮಾಡುವಂಥ ಕೆಟ್ಟ ನಡವಳಿಕೆ ಇರುತ್ತೆ. ಇನ್ನು ತರತರವಾದ ಪಾಪದ ಕೃತ್ಯಗಳಿಂದ ಕೂಡಿದವರುಗಳಾಗಿ ಮನುಷ್ಯರಿರ್ತಾರೆ. ಆದರೆ ನಾವು ದೇವರ ಬಳಿಗೆ ಬರುವಾಗ ಅವೆಲ್ಲ ಪಾಪಗಳಿಂದ ನಾವು ಮನಸ್ಸಿರುಗಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ದೇವರ ವಾಕ್ಯದಂತೆ ಜೀವಿಸಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ಆದರೆ ಅನೇಕರು ಏನು ಮಾಡ್ತಾರೆ ಅಂತಂತಂದರೆ, ದೇವರ ಬಳಿಗೆ ಬಂದರೂ ಸಹ ಅವರ ಪೂರ್ವ ಪಾಪವನ್ನು ಅವ್ರು ಬಿಟ್ಟು ಬಿಡೋದಿಲ್ಲ. ಆ ಪಾಪಗಳಲ್ಲಿ ಅವ್ರು ಬರುತ್ತಾ ಇರ್ತಾರೆ. ಆದರೆ ಯಾವನು ಪೂರ್ವ ಪಾಪಗಳಲ್ಲಿ ಬರುತ್ತಾ ಇರ್ತಾನೋ ಅವನು ದೊಡ್ಡ ಬಾಗಿಲಲ್ಲಿ ಅಗಲವಾದ ಮಾರ್ಗದ ಮುಖಾಂತರವಾಗಿ ಹೋಗ್ತಾ ಇರೋನು. ಆದರೆ ನಾನು ನೀವು ಯಾವತ್ತು ನಮ್ಮ ಪಾಪಗಳನ್ನು ನಾವು ಬಿಟ್ಟು ದೇವರಿಗೆ ಒಪ್ಪಿಸ್ಕೊಟ್ಟು ನಾವು ಜೀವಿಸ್ತಾ ಇರ್ತೇವೋ ಆವತ್ತು ನಾನು ನೀವು ಇಕ್ಕಟ್ಟಾದ ಬಾಗಿಲ ಮುಖಾಂತರ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಎಂಬುದಾಗಿ ಅರ್ಥ. ಹಲ್ಲೆಲೂಯಾ. ಇವತ್ತು ಒಂದು ಕ್ಷಣ ನಮ್ಮನ್ನು ನಾವು ಯೋಚನೆ ಮಾಡ್ಕೊಂಡು ನೋಡೋಣ. ನಾನು ನನ್ನ ಎಲ್ಲ ಪೂರ್ವ ಪಾಪದಿಂದ ಮನೆ ತಿರುಗಿದ್ದೇನಾ? ಕೆಟ್ಟ ಸ್ವಭಾವಗಳಿಂದ ಮನೆ ತಿರುಗಿದ್ದೇನಾ? ಕೆಟ್ಟ ನಡವಳಿಕೆಗಳಿಂದ ನಾನು ಮನೆ ತಿರುಗಿದ್ದೇನಾ? ಎಲ್ಲ ದುಷ್ಟ ಕಾರ್ಯಗಳಿಂದ ನಾನು ಮನೆ ತಿರುಗಿದ್ದೇನಾ ಎಂಬುದಾಗಿ ಒಂದು ಕ್ಷಣ ನಮ್ಮನ್ನು ನಾವು ಯೋಚನೆ ಮಾಡ್ಕೊಂಡು ನೋಡೋಣ. ಆ ರೀತಿಯಾಗಿ ಮನೆ ತಿರುಗಿದ್ರೆ ನಾವು ಇಕ್ಕಟ್ಟಾದ ಬಾಗಿಲ ಮುಖಾಂತರ ಹೋಗ್ತಾ ಬಿಕ್ಕಟ್ಟಾದ ದಾರಿಯಲ್ಲಿ ನಿತ್ಯ ಜೀವಕ್ಕೆ ಹೋಗ್ತಾ ಇದ್ದೀವಿ ಎಂಬುದಾಗಿ ಅರ್ಥ. ಹಲ್ಲೆಲೂಯಾ. ಮತ್ತೆ ಎರಡನೇದಾಗಿ ಈ ಒಂದು ಇಕ್ಕಟ್ಟಾದ ಬಾಗಿಲು ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗೋದಕ್ಕೆ ಅರ್ಥ ಏನು? ಅದಕ್ಕೆ ಅರ್ಥ ಏನು ಅಂತಂತಂದರೆ, ಕ್ರಿಸ್ತನ ಗುಣ ಸ್ವಭಾವಗಳನ್ನು ನಮ್ಮ ಮುಖಾಂತರ ಪ್ರಕಟಪಡಿಸುವಂಥದ್ದೇ ಇಕ್ಕಟ್ಟಾದ ಬಾಗಿಲು ಬಿಕ್ಕಟ್ಟಾದ ದಾರಿ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ವಿಶ್ವಾಸಿಗಳಿಗೆ ಬರೆಯೋದೇನಂತಂದರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಲಿ ಅಂತ ತಾನು ಬರೀತಾನೆ. ಅದು ಮಾತ್ರ ಅಲ್ದರ ಯೋಹಾನನು ಬರೆದಂಥ 1ನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ.
ಇಲ್ಲಿ ಯೋಹಾನನು ವಿಶ್ವಾಸಿಗಳಿಗೆ ಹೇಳೋ ಮಾತೇನಂತಂದ್ರೆ, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆ ಅಂತ ಹೇಳುವವನು. ಹಾಗಾದ್ರೆ ಯಾರಾದರೂ ನಾನು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇನೆ ಅಂತ ಹೇಳಿದ್ರೆ ಅವನು ಎಂಥವನಾಗಿರಬೇಕು? ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ನೀನು ಒಂದು ವೇಳೆ ಕ್ರಿಸ್ತನಲ್ಲಿ ನೆಲೆಗೊಂಡಿರುವವನಾಗಿದ್ದರೆ ಕ್ರಿಸ್ತನು ನಡೆದಂತೆಯೇ ನೀನು ನಡೆಯಬೇಕು ಅಂತ ಯೋಹಾನನು ಬರೆಯುವಂಥದ್ದನ್ನು ನಾವು ಕಾಣ್ತೇವೆ. ಮತ್ತು ಅದು ಮಾತ್ರ ಅಲ್ಲದೆ ಕೊರಿಂಥರಿಗೆ ಬರೆದಂಥ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ. ಇಲ್ಲಿ ಪೌಲನು ವಿಶ್ವಾಸಿಗಳಿಗೆ ಬರೆಯೋ ಮಾತೇನಂತಂದರೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ. ಅಂದರೆ ನಾನು ಕ್ರಿಸ್ತನನ್ನು ಅನುಸರಿಸ್ತಾ ಇದ್ದೀನಿ, ನೀವೇನು ಮಾಡಿ ನನ್ನನ್ನು ಅನುಸರಿಸಿರಿ. ನೀವು ನನ್ನನ್ನು ಅನುಸರಿಸಿದ್ರೆ ನಾನು ಕ್ರಿಸ್ತನನ್ನು ಅನುಸರಿಸ್ತಾ ಇರೋದ್ರಿಂದ ನೀವು ಕಡೆಗೆ ಏನಾಗ್ತೀರಾ? ಕ್ರಿಸ್ತನನ್ನು ಅನುಸರಿಸುವವರಾಗಿ ಇರ್ತೀರಾ. ಆಗ ಪೌಲನ ಉದ್ದೇಶವೇನು? ತಾನು ಅನುಸರಿಸುವಂಥ ಕ್ರಿಸ್ತನನ್ನು ನನ್ನ ಮೂಲಕವಾಗಿ ಜನಗಳು ಅನುಸರಿಸಬೇಕು ಅನ್ನುವಂಥದ್ದು ಪೌಲನ ಉದ್ದೇಶ. ಆಗ ನಾವು ಓದಿದಂಥ ಈ ವಾಕ್ಯಗಳನ್ನೆಲ್ಲ ನೋಡುವಾಗ ಒಂದು ವಾಕ್ಯ ಏನು ಹೇಳುತ್ತೆ? ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ ಹೇಳುತ್ತೆ. ಮತ್ತೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನಲ್ಲಿ ನೆಲೆಗೊಂಡವನಾಗಿ ಇದ್ದೇನೆಂಬುದಾಗಿ ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಅಂತ ಕ್ರಿಸ್ತನಂತೆ ನಾವು ನಡೆಯಬೇಕಂತ ಹೇಳಿ ಇನ್ನೊಂದು ವಾಕ್ಯ ಹೇಳುತ್ತೆ. ಇಲ್ಲಿ ಪೌಲನು ಹೇಳ್ತಾರೆ, ಕ್ರಿಸ್ತನನ್ನ ಅನುಸರಿಸುವವರಾಗಿರಿ. ನಾನು ಕ್ರಿಸ್ತನನ್ನು ಅನುಸರಿಸುವುದರಿಂದ ನೀವು ನನ್ನನ್ನು ಅನುಸರಿಸಿರಿ. ಅದರ ಮುಖಾಂತರ ಕಡೆಗೆ ನೀವೇನಾಗ್ತೀರಾ? ಕ್ರಿಸ್ತನನ್ನ ಅನುಸರಿಸುವವರಾಗಿರ್ತೀರಾ. ಆಗ ಕ್ರಿಸ್ತನ ಮನಸ್ಸು ನಮ್ಮಲ್ಲಿರಬೇಕು, ಕ್ರಿಸ್ತನ ನಡೆದಂತೆ ನಾವು ನಡೆಯಬೇಕು, ಕ್ರಿಸ್ತನನ್ನ ಅನುಸರಿಸುವವರಾಗಿ ಇರಬೇಕೆಂಬುದಾಗೆಲ್ಲ ದೇವರ ವಾಕ್ಯ ನಮಗೆ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಆಗ ದೇವರ ವಾಕ್ಯ ನಮಗೆ ಹೇಳೋದ ಉದ್ದೇಶ ಎಲ್ಲ ಏನು ಅಂತಂತಂದರೆ, ನಾನು ನೀವು ಕ್ರಿಸ್ತ ಯೇಸುವಿನ ಸ್ವಭಾವವನ್ನು ಪ್ರಕಟಿಸುವಂಥವರುಗಳಾಗಿ ಇರಬೇಕೆಂಬುದಾಗಿ, ದೇವರ ಸ್ವಭಾವವನ್ನು ನಾನು ನೀವು ಪ್ರತಿಫಲಿಸುವಂಥವರುಗಳಾಗಿ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ಹಲ್ಲೆಲೂಯಾ. ಮೊದಲಾಗಿ ನಾವೇನು ಮಾಡಬೇಕು? ಮೊದಲಾಗಿ ನಮ್ಮ ಪೂರ್ವ ಪಾಪಗಳನ್ನೆಲ್ಲ ನಾವು ಬಿಟ್ಟು ಬಿಡಬೇಕು. ನಂತರ ನಾವೇನು ಮಾಡಬೇಕು? ಪಾಪವನ್ನೆಲ್ಲ ಬಿಟ್ಬಿಟ್ಟೆ ಅಂತ ಸುಮ್ಮನೆ ಖಾಲಿ ಇರೋದಲ್ಲ. ಇನ್ನು ನಾವೇನು ಮಾಡಬೇಕು ಅಂತಂತಂದರೆ ದೇವರ ಸ್ವಭಾವವನ್ನು ಪ್ರಕಟಿಸಬೇಕು. ಹಲ್ಲೆಲೂಯಾ. ಮೊದಲು ನಾವೇನು ಮಾಡ್ತಾ ಇದ್ವಿ? ಪಾಪವನ್ನು ಪ್ರಕಟಿಸ್ತಾ ಇದ್ವಿ. ಆದರೆ ಈಗ ನಾವೇನು ಮಾಡ್ತೇವೆ ಅಂತಂದರೆ ದೇವರ ಸ್ವಭಾವವನ್ನು ನಾವು ಪ್ರತಿಫಲಿಸ್ತೇವೆ. ಹಿಂದಿನ ಕಾಲದಲ್ಲಿ ನಮ್ಮ ಮುಖಾಂತರ ಕತ್ತಲು ಹೊರಡುತ್ತಾ ಇತ್ತು. ಆದರೆ ಈಗ ಏನಾಗಬೇಕು? ಕತ್ತಲು ನೀಗಿ ಹೋಗಿ ಇನ್ನು ಬೆಳಕು ಹೊರಡಬೇಕು. ಹಲ್ಲೆಲೂಯಾ. ದೇವರ ಸ್ವಭಾವವನ್ನು ನಾನು ನೀವು ಪ್ರತಿಫಲಿಸುವಂಥವರುಗಳಾಗಿ ಇರಬೇಕು. ಆದರೆ ಅನೇಕರಿಗೆ ಏನಾಗುತ್ತೆ ಅಂತಂತಂದರೆ ದೈವ ಸ್ವಭಾವವನ್ನು ಅವ್ರ ಮುಖಾಂತರ ಪ್ರತಿಫಲಿಸುವಂಥದ್ದು ಅನೇಕರಿಗೆ ತುಂಬ ಕಷ್ಟ. ಆಗ ದೇವರ ಸ್ವಭಾವವನ್ನು ನಾವು ಪ್ರತಿಫಲಿಸೋದು ಅಂದರೆ ಏನು? ಇದನ್ನು ನಾವು ಯಾವ ಥರ ಅರ್ಥ ಮಾಡ್ಕೊಳ್ಬೇಕು? ಇದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಬೇಕಂತಂದರೆ, ಉದಾಹರಣೆಗೆ ನಾವು ಆವಾಗಲೇ ಧ್ಯಾನ ಮಾಡಿದ ಹಾಗೆ, ಒಂದು ವೇಳೆ ಯಾರಿಗೋ ಹಣದ ಮೇಲೆ ತುಂಬ ಪ್ರೀತಿ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅಕ್ರಮ ಮಾಡ್ತಾ, ಮೋಸ ಮಾಡ್ತಾ, ಅನ್ಯಾಯ ಮಾಡ್ತಾ, ಎಲ್ಲ ಥರ ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಈಗ ಅವ್ರೇನು ಮಾಡಬೇಕು? ಮೊದಲು ಆ ಕೆಟ್ಟ ಸಂಪಾದನೆ ಮಾಡೋವಂಥದ್ದನ್ನೆಲ್ಲ ಬಿಟ್ಬಿಡ್ಬೇಕು. ಈಗ ಆ ಕೆಟ್ಟ ಸಂಪಾದನೆ ಮಾಡೋದನ್ನ ಬಿಟ್ಬಿಟ್ಟು ಕಷ್ಟಪಟ್ಟು ನೀತಿಯಿಂದ ನ್ಯಾಯದಿಂದ ಸಂಪಾದನೆ ಮಾಡಿದ್ರೆ ಅಷ್ಟು ಮಾತ್ರ ಸಾಕಾ? ಅದನ್ನು ಮಾಡಬೇಕು, ಆದರೆ ಅಷ್ಟು ಮಾತ್ರ ಸಾಕಾಗೋದಿಲ್ಲ. ಆದರೆ ಅದಕ್ಕಿಂತ ಇನ್ನೂ ಹೆಚ್ಚಿನದನ್ನು ಮಾಡಬೇಕು. ಇನ್ನೂ ಹೆಚ್ಚಿನದನ್ನು ಏನು ಮಾಡಬೇಕು? ನಾವು ಮಾಡುವಂಥ ಸಂಪಾದನೆಯಲ್ಲಿ ಉದಾರವಾಗಿ ನಾವು ಕಷ್ಟದಲ್ಲಿರುವಂಥ ಬೇರೆಯವರಿಗೆ ಸಹಾಯವನ್ನು ಮಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ನಾನು ಪೂರ್ವದಲ್ಲಿ ದುಷ್ಟನಾಗಿ, ಕೆಟ್ಟವನಾಗಿ, ಎಲ್ಲ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡ್ತಾ ಇದೆ. ಎಲ್ಲರನ್ನ ಹೊಡಿತಾ ಇದೆ, ಬಡಿತಾ ಇದೆ, ಅವ್ರ ಹತ್ರ ಇದೆಲ್ಲ ಕಿತ್ಕೊಳ್ತಾ ಇದೆ, ಮೋಸ ಮಾಡ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ, ನನಗೆ ಅಂತ ಎಲ್ಲ ಸೇರಿಸಿ ಇಟ್ಕೊಳ್ತಾ ಇದೆ ಅಕ್ರಮವಾಗಿ. ಈಗ ದೇವರ ಬಳಿಗೆ ಬಂದೆ, ಇನ್ನು ನಾನು ಅಕ್ರಮ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ, ಅನ್ಯಾಯ ಸಂಪಾದನೆ ಮಾಡೋದಿಲ್ಲ, ಎಲ್ಲ ಥರ ಒಳ್ಳೆ ಥರ ಸಂಪಾದನೆ ಮಾಡ್ತೇನೆ, ಅಷ್ಟು ಮಾಡಿದ್ರೆ ಸಾಕಾ? ಆದರೆ ಅಷ್ಟು ಮಾತ್ರ ಸಾಕಾಗೋದಿಲ್ಲ. ನಾನು ಒಳ್ಳೆಯದರ ಸಂಪಾದನೆ ಮಾಡಿ ಅದರಿಂದ ಒಳ್ಳೆಯದನ್ನ ಮಾಡಬೇಕು. ಹಲ್ಲೆಲೂಯಾ. ಉದಾರವಾಗಿ ನಾವು ಕೊಡುವಂಥವರಾಗಿರಬೇಕು. ಒಂದು ಕಾಲದಲ್ಲಿ ನಾನು ಕಿತ್ತುಕೊಳ್ಳುವಂಥವನಾಗಿದ್ದೆ, ಈಗ ನಾನು ಕಷ್ಟಪಟ್ಟು ದುಡಿದು ಕೊಡುವಂಥವನಾಗಿದ್ದೀನಿ. ಅದು ದೇವರ ಸ್ವಭಾವವನ್ನು ಪ್ರತಿಫಲಿಸುವಂಥದ್ದು. ಹಲ್ಲೆಲೂಯಾ. ದೇವರು ನಮಗೋಸ್ಕರವಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಎಲ್ಲವನ್ನೂ ನಮಗೋಸ್ಕರವಾಗಿ ದೇವರು ಕೊಟ್ಟಿದ್ದಾರೆ. ಆಗ ನಾನು ನೀವು ದೇವರನ್ನು ಅನುಸರಿಸುವವರಾಗಿ, ದೇವರು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಅದರಿಂದ ಉದಾರವಾಗಿ ಇತರಗಳಿಗೆ ನಾವು ಕೊಡುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಮತ್ತು ಅದು ಮಾತ್ರ ಅಲ್ದರ, ಒಂದು ವೇಳೆ
ಒಂದು ಕಾಲದಲ್ಲಿ ನಾವೆಲ್ಲರಿಗೂ ಕೆಟ್ಟವ್ರ ಥರ ಬದುಕಿರ್ಬೋದು. ಎಲ್ಲರನ್ನ ಹೊಡೆಯೋದು, ಬಡಿಯೋದು, ಗದರಿಸೋದು, ಎದುರಿಸೋದು, ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡೋದು, ಎಲ್ಲರಿಗೂ ನಾನು ಕೆಟ್ಟವನ ಥರ ನಾನು ಬದುಕಿರ್ಬೋದು. ಈಗ ನಾನು ದೇವ್ರ ಹತ್ರ ಬರ್ತೀನಿ. ದೇವ್ರ ಹತ್ರ ಬಂದು ಏನು ಮಾಡಬೇಕು? ನಾನು ಯಾರಿಗೂ ಕೆಟ್ಟವನಾಗಿರೋದಿಲ್ಲ. ನಾನು ಎಲ್ಲರಿಗೂ ಕೆಟ್ಟವನಾಗಿರೋದ್ರಿಂದ ನಾನು ಮನೆ ತಿರುಗ್ತೀನಿ. ಈಗ ಯಾವ ಥರ ಇರ್ಬೋದು? ನಾನು ಇನ್ನು ಕೆಟ್ಟವನಾಗಿರ್ತೀನಿ, ಒಳ್ಳೆಯವನಿಗೆ ಒಳ್ಳೆಯವನಾಗಿರ್ತೀನಿ. ಹಿಂದಿನ ಕಾಲದಲ್ಲಿ ನಾನು ಹೆಂಗಿದ್ದೆ? ಒಳ್ಳೆಯವನಿಗೂ ಕೆಟ್ಟವನಿಗೂ ಎಲ್ಲರಿಗೂ ನಾನು ಕೆಟ್ಟವನಾಗಿದ್ದೆ, ದುಷ್ಟನಾಗಿದ್ದೆ. ಈಗ ನಾನು ದೇವ್ರ ಹತ್ರ ಬಂದೆ. ಈಗ ನಾನು ಹೆಂಗಿರ್ತೀನಿ? ಒಳ್ಳೆಯವನಿಗೆ ಒಳ್ಳೆಯವನಾಗಿರ್ತೀನಿ, ಕೆಟ್ಟವನಿಗೆ ಕೆಟ್ಟವನಾಗಿರ್ತೀನಿ. ಹಂಗಿದ್ರೆ ಸಾಕಾ? ಆದರೆ ಅದಲ್ಲ. ಹಿಂದಿನ ಕಾಲದಲ್ಲಿ ನಾನು ಎಲ್ಲರಿಗೂ ಕೆಟ್ಟವನಾಗಿರ್ಬೋದು, ಆದರೆ ಈಗ ನಾನು ಒಳ್ಳೆಯವನಿಗೆ ಒಳ್ಳೆಯವನಾಗಿರ್ತೀನಿ, ಕೆಟ್ಟವನಾಗಿರ್ತೀನಿ ಅಂತ ಸರಿ ಹೋಗೋದಿಲ್ಲ. ನಾನು ಒಳ್ಳೆಯವನಿಗೆ ಒಳ್ಳೆಯವನಾಗಿರಬೇಕು, ಕೆಟ್ಟವನಿಗೂ ನಾನು ಒಳ್ಳೆಯವನಾಗಿಯೇ ಇರಬೇಕು. ಅದು ದೇವ ಸ್ವಭಾವ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಯೇಸು ಕ್ರಿಸ್ತನ್ ಏನು ಹೇಳ್ತಾರೆ ಈ ವಿಷಯವಾಗಿ ಅನ್ನೋದನ್ನ ನಾವು ಗಮನಿಸಿ ನೋಡೋಣ. ಮತ್ತಾಯನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ ವಾಕ್ಯಗಳು 43ರಿಂದ ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನ ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ಹಲ್ಲೆಲೂಯಾ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳೋ ಮಾತೇನಂತಂದ್ರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ಆಗ ಒಂದು ಕಾಲದಲ್ಲಿ ನಾವು ಒಂದು ವೇಳೆ ದುಷ್ಟರಾಗಿ ಇದ್ದಿರ್ಬೋದು, ಎಲ್ಲರಿಗೂ ಕೆಟ್ಟವರಾಗಿದ್ದಿರ್ಬೋದು, ಒಳ್ಳೆಯವನಿಗೂ ನಾನು ಕೆಟ್ಟವನು, ಕೆಟ್ಟವ್ರಿಗೂ ಕೆಟ್ಟವನಾಗಿರ್ಬೋದು. ಆದರೆ ಈಗ ನಾನು ದೇವರ ಬಳಿಗೆ ಬಂದೆ, ಇವಾಗ ನಾನು ಹೆಂಗಿರ್ಬೋದು? ನಾನು ಒಳ್ಳೆಯವನಾಗಿರ್ತೀನಿ, ಕೆಟ್ಟವನಾಗಿರ್ತೀನಿ ಅಂತ ಅನ್ಕೊಂಡು ಇದ್ಬಿಟ್ರೆ ಸಾಕಾ? ಅದು ಲೋಕಕ್ಕೆ ಸಾಕು. ಆದರೆ ಕ್ರಿಸ್ತನ ಬಳಿಗೆ ಬರುವವನು ಅದಕ್ಕಿಂತ ಮೇಲಾದದನ್ನು ಮಾಡಬೇಕು. ಕ್ರಿಸ್ತನ ಬಳಿಗೆ ಬರುವವನು ಕ್ರಿಸ್ತನ ಸ್ವಭಾವವನ್ನು ಪ್ರತಿಫಲಿಸುವಂತವನಾಗಿರಬೇಕು. ಆಗ ನಾನು ನೀವು ಕ್ರಿಸ್ತನ ಬಳಿಗೆ ಬಂದು ಯಾವ ಥರ ಇರಬೇಕು? ಕೇವಲ ಒಳ್ಳೆಯವರು ಕೆಟ್ಟವರಲ್ಲ. ಅದನ್ನು ಅನ್ಯ ಜನಗಳು ಮಾಡ್ತಾರೆ. ನಾನು ನೀವು ದೇವಜನಗಳಾಗಿ ಏನು ಪ್ರಯೋಜನ? ಆದ ಕ್ರಿಸ್ತನ ಸ್ವಭಾವವನ್ನು ನಾವು ಪ್ರಕಟಿಸುವಂತವರುಗಳಾಗಿ ದೇವರಂತೆ ನಾವು ನಡೆಯಬೇಕು. ದೇವರು ಯಾವ ರೀತಿಯಾಗಿ ಜೀವಿಸ್ತಾರೆ? ಅದನ್ನು ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ಸೂರ್ಯನನ್ನು ಒದಗಿಸ್ತಾರೆ. ನೀತಿವಂತರ ಮೇಲೆ ಅನೀತಿವಂತರ ಮೇಲೆ ಮಳೆಯ ಸೂರ್ಯ ಮಾಡ್ತಾನೆ. ಆಗ ಪರಲೋಕದಲ್ಲಿರುವ ತಂದೆಯ ಹಾಗೆ ನೀವು ಇರಿ, ಆತನು ದೋಷವಿಲ್ಲದವರಾಗಿದ್ದಾನೆ, ನೀವು ದೋಷ ಇಲ್ಲದವರಾಗಿರಿ ಅಂತ ಯೇಸು ಕ್ರಿಸ್ತನು ನಮಗೆ ಹೇಳಿದರು. ಆಗ ಮನುಷ್ಯನ ಸ್ವಭಾವ ಏನು? ಒಳ್ಳೆಯವ್ರನ್ನ ನಾನು ಪ್ರೀತಿಸ್ತೀನಿ, ಕೆಟ್ಟವ್ರನ್ನ ನಾನು ದ್ವೇಷ ಮಾಡ್ತೀನಿ. ಮನುಷ್ಯನ ಸ್ವಭಾವ. ಅದರ ದೈವ ಸ್ವಭಾವ ಏನು? ಕೆಟ್ಟವರನ್ನು ಆತನ ಪ್ರೀತಿಸ್ತಾನೆ, ಒಳ್ಳೆಯವರನ್ನು ಸಹ ಆತನ ಪ್ರೀತಿಸ್ತಾನೆ. ಆದರೆ ಕೆಟ್ಟವರಲ್ಲಿ ಇರುವಂಥ ಕೆಟ್ಟದನ್ನು ಆತನ ಪ್ರೀತಿಸೋದಿಲ್ಲ, ಆದರೆ ಆ ಮನುಷ್ಯನನ್ನು ಪ್ರೀತಿಸ್ತಾನೆ. ಅವನು ಒಳ್ಳೆಯವನಾಗಲಿ ಅಂತ ಹೇಳಿ ಅವರು ಮನುಷ್ಯರನ್ನ ಪ್ರೀತಿಸ್ತಾರೆ. ಆಗ ನಾನು ನೀವು ದೈವ ಸ್ವಭಾವವನ್ನ ಈ ಲೋಕದಲ್ಲಿ ಪ್ರಕಟಿಸುವಂತವರಾಗಿರಬೇಕು. ಕ್ರಿಸ್ತನ ಸ್ವಭಾವವನ್ನ ನಾನು ನೀವು ಪ್ರತಿಫಲಿಸುವಂತವರುಗಳಾಗಿ ಈ ಲೋಕದಲ್ಲೇ ಇರಬೇಕು. ಒಂದು ವೇಳೆ ಒಂದು ಕಾಲದಲ್ಲಿ ಬೇರೆಯವರಿಗೆ ನನಗೆ ಕೆಟ್ಟದ್ದು ಮಾಡ್ತಾ ಇದ್ದಿರ್ಬೋದು, ನನಗೆ ತೊಂದರೆ ಕೊಡ್ತಾ ಇದ್ದಿರ್ಬೋದು. ಆಗ ನಾವೇನು ಅನ್ಕೊಳ್ತೇವೆ? ಅವ್ನು ನನಗೆ ಕೆಟ್ಟದ್ದು ಮಾಡ್ತಾ ಇದ್ದಾನೆ, ನಾನು ಅವನಿಗೆ ಕೆಟ್ಟದ್ದು ಮಾಡ್ತೀನಿ. ಅವನು ನನಗೆ ತೊಂದರೆ ಮಾಡ್ತಾ ಇದ್ದಾನೆ, ನಾನು ಸಹ ಅವನಿಗೆ ತೊಂದರೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಾವು ಬದುಕಿರ್ಬೋದು. ಆದರೆ ಈಗ ನಾವು ದೇವರ ಬಳಿಗೆ ಬಂದ್ವಿ. ದೇವರ ಬಳಿಗೆ ಬಂದು ಈಗ ನಾವು ಯಾವ ರೀತಿ ನಡೀಬೇಕು? ಅವರೆಲ್ಲ ನನಗೆ ಕೆಟ್ಟದ್ದು ಮಾಡಿದ್ದಾರೆ, ಅವರೆಲ್ಲ ನನಗೆ ಅನ್ಯಾಯ ಮಾಡಿದ್ದಾರೆ, ನನಗೆ ಮೋಸ ಮಾಡಿ ನನಗೆ ತೊಂದರೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸರಿ ಆಯಿತು, ಅವ್ರು ಮಾಡಿದ್ದನ್ನೆಲ್ಲ ನಾನು ಕ್ಷಮಿಸ್ಬಿಡ್ತೀನಿ. ನಾನಿನ್ನು ಅವ್ರಿಗೆ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಸುಮ್ಮನಾಗ್ಬಿಟ್ರೆ ಸಾಕಾ? ಹಂಗೆ ಸುಮ್ಮನಾಗ್ಬಿಟ್ರೆ ಸಾಕಾಗೋದಿಲ್ಲ. ನಮಗೆ ಕೆಟ್ಟದ್ದು ಮಾಡಿದವರು, ನಮಗೆ ಅನ್ಯಾಯ ಮಾಡಿದವರು, ನಮಗೆ ಕೇಡು ಬಯಸುವಂಥವ್ರಿಗೆ ನಾವು ಕೇಡು ಬಯಸಿದರೆ ಸುಮ್ಮನಾಗ್ಬಿಟ್ರೆ ಸಾಕಾಗೋದಿಲ್ಲ. ಆದರೆ ನಾವು ಏನು ಮಾಡಬೇಕು ಅಂತಂದರೆ ಅವ್ರಿಗೆ ಕೇಡು ಬಯಸಬಾರ್ದು. ಅದ್ರ ಜೊತೆಗೆ ನಾವು ಅವರಿಗೆ ಒಳ್ಳೆಯದನ್ನು ಮಾಡುವಂಥವರಾಗಿರಬೇಕು. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ದೇವರ ವಾಕ್ಯದಲ್ಲಿ ರೋಮಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 14ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ಈ ವಾಕ್ಯ ನಮಗೆ ಹೇಳೋದೇನಂತಂದ್ರೆ, ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ,
ಶಪಿಸದೆ ಆಶೀರ್ವದಿಸಿರಿ. ಸಹಜವಾಗಿ ಯಾರಾದರೂ ಇನ್ನೊಬ್ರಿಗೆ ಹಿಂಸೆ ಕೊಟ್ಟರೆ ಅವ್ರೇನು ಮಾಡ್ತಾರೆ? ಅವ್ರಿಗೆ ಹಿಂಸೆ ಕೊಡಬೇಕು ಅಂತ ಅಂದ್ಕೊಳ್ತಾರೆ. ಅಕಸ್ಮಾತ್ ಯಾರಾದರೂ ಒಬ್ಬ ಒಳ್ಳೆಯವನಾಗಬೇಕು ಅಂತ ಅಂದ್ಕೊಳ್ಳೋ ಏನು ಮಾಡ್ತಾನೆ? ಅವ್ನು ಹಿಂಸೆ ಕೊಟ್ಟರು ನಾನು ಅವ್ನಿಗೇನು ಮಾಡೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗ್ತಾನೆ. ಆದರೆ ದೇವರ ಸ್ವಭಾವ ಎಂಥದ್ದು ಅಂತಂದರೆ, ಅವನು ಹಿಂಸೆ ಕೊಡ್ತಾನೆ, ಆ ಹಿಂಸೆಗೆ ನಾನು ಪ್ರತಿಯಾಗಿ ಅವ್ನಿಗೆ ಹಿಂಸೆ ಕೊಡೋದಿಲ್ಲ. ಆದರೆ ಅದನ್ನು ಮೀರಿ ಅವನು ಹಿಂಸೆ ಕೊಟ್ಟರೂ ಸಹ ನಾನು ಅವನನ್ನು ಆಶೀರ್ವದಿಸ್ತೇನೆ, ಶಪಿಸದೆ ಅವನನ್ನು ಆಶೀರ್ವದಿಸ್ತೇನೆ. ಆಗ ನಾನು ನೀವು ಯಾವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೀವಿ ಅಂತಂದರೆ, ನಾನು ನೀವು ದೇವರ ಸ್ವಭಾವವನ್ನು ಪ್ರತಿಫಲಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ದೇವರ ಗುಣಾತಿಶಯಗಳನ್ನು ಪ್ರಕಟಿಸುವುದಕ್ಕಾಗಿ ನಾನು ನೀವು ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನ ಸ್ವಭಾವ ಎಂಥದ್ದು ಅನ್ನೋದನ್ನು ತೋರಿಸುವುದಕ್ಕಾಗಿ ನಾನು ನೀವು ಕರೆಯಲ್ಪಟ್ಟಿದ್ದೇವೆ. ಈ ಲೋಕದಲ್ಲಿ ಜನಗಳು ನಮ್ಮನ್ನು ನೋಡುವಾಗ ನಮ್ಮಲ್ಲಿ ಕ್ರಿಸ್ತ ಯೇಸುವಿನ ಸ್ವಭಾವವನ್ನು ನೋಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾನು ನೀವು ಕರೆಯಲ್ಪಟ್ಟಿದ್ದೇವೆ. ಆದರೆ ಅನೇಕರಿಗೆ ಏನು ಅಂತಂದರೆ, ಆ ಕ್ರಿಸ್ತ ಯೇಸುವಿನ ಸ್ವಭಾವವನ್ನು ಪ್ರಕಟಿಸುವಂಥದ್ದು ಅವರಿಗೆ ಕಷ್ಟ. ಅವ್ರು ಹೇಳೋ ಮಾತೇನಂತಂದರೆ, ಅವನು ನನಗೆ ಎಷ್ಟು ಮೋಸ ಮಾಡಿದ್ದಾನೆ ಗೊತ್ತಾ, ಅವನು ನನಗೆ ಎಷ್ಟು ಅನ್ಯಾಯ ಮಾಡಿದಾನೆ ಗೊತ್ತಾ, ಅವನು ನನಗೆ ಎಷ್ಟು ದ್ರೋಹ ಮಾಡಿದಾನೆ ಗೊತ್ತಾ, ಅವನನ್ನು ಯಾವ ಥರ ಕ್ಷಮಿಸೋದಕ್ಕೆ ಸಾಧ್ಯ, ಅವನಿಗೆ ಯಾವ ಥರ ಸಹಾಯ ಮಾಡೋಕ್ಕೆ ಸಾಧ್ಯ, ಅವನನ್ನು ಯಾವ ಥರ ಪ್ರೀತಿ ಮಾಡೋದಕ್ಕೆ ಸಾಧ್ಯ, ಅವನನ್ನು ಯಾವ ಥರ ಬಿಟ್ಬಿಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ದೇವರು ನಿಮ್ಮನ್ನು ಪ್ರೀತಿ ಮಾಡಲಿಲ್ವಾ? ದೇವರು ನಿಮ್ಮನ್ನು ಕ್ಷಮಿಸಲಿಲ್ವಾ? ದೇವರು ನಿಮಗೆ ಒಳ್ಳೇದು ಮಾಡಲಿಲ್ವಾ? ದೇವರು ನಿಮ್ಮ ತಪ್ಪುಗಳನ್ನು ಬಿಟ್ಟು ಬಿಡಲಿಲ್ವಾ? ದೇವರು ಇದನ್ನೆಲ್ಲ ನಮಗೆ ಮಾಡಿದ್ದಾರೆ. ನಾವೆಲ್ಲ ಏನು ತುಂಬ ಪರಿಶುದ್ಧರ? ನಾವೆಲ್ಲ ತುಂಬ ನೀತಿವಂತರ? ನಾವು ತುಂಬ ಒಳ್ಳೆಯವರಾಗಿದ್ದೇವೆ, ನಾವು ತುಂಬ ನೀತಿವಂತರಾಗಿದ್ದೀವಿ ಅನ್ನೋದಕ್ಕೋಸ್ಕರ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ರ? ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ರ? ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಸಹ ದೇವರು ತನ್ನ ಮಗನನ್ನು ನಮಗೋಸ್ಕರವಾಗಿ ಕಳುಹಿಸಿಕೊಟ್ಟರು. ಹಲ್ಲೆಲೂಯಾ. ಆಗ ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ, ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ, ದೇವರು ನಮ್ಮನ್ನು ಸೇರಿಸಿಕೊಂಡಿದ್ದಾರೆ. ನಾವು ಒಳ್ಳೆಯವರು ಅಂತ ಅಲ್ಲ, ನಾವು ಕೆಟ್ಟವರಾಗಿದ್ದಾಗಲೂ ದುಷ್ಟರಾಗಿದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸಿದನು. ಅದೇ ರೀತಿ ಇನ್ನೊಬ್ಬರು ಕೆಟ್ಟವರಾಗಿರ್ಬೋದು, ಅವರು ಏನು ಬೇಕಾದ್ರೂ ನಮ್ಗೆ ವಿರುದ್ಧವಾಗಿ ದ್ರೋಹ ಮಾಡಿರ್ಬೋದು, ಏನು ಬೇಕಾದ್ರೂ ಅನ್ಯಾಯ ಮಾಡಿರ್ಬೋದು. ಆದರೆ ಯಾರು ಏನೇ ಮಾಡಿದರೂ ಸಹ ಅವರನ್ನು ಕ್ಷಮಿಸಬೇಕು, ಅವರನ್ನು ಮನ್ನಿಸಬೇಕು. ಅವರಿಗೆ ನಾವು ಕೇಡನ್ನು ಬಯಸಬಾರದು. ಕೇಡನ್ನು ಬಯಸದೇ ಇರುವಂಥದ್ದು ಮಾತ್ರ ಅಲ್ಲ, ನಾವು ಅವರಿಗೆ ಪ್ರತಿಯಾಗಿ ಒಳ್ಳೆಯದನ್ನು ಮಾಡುವಂಥವர்களಾಗಿ ಇರಬೇಕು. ಹಲ್ಲೆಲೂಯಾ. ಇವತ್ತು ನಾವು ಯಾವ ರೀತಿಯಾಗಿದ್ದೀವಿ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡೋಣ. ಆದರೆ ಇನ್ನೊಬ್ಬರು ನಮಗೆ ಮಾಡಿದ್ದಕ್ಕೆ ಪ್ರತಿಯಾಗಿ ಕೇಡನ್ನು ಮಾಡದೆ ಅವರಿಗೆ ಒಳ್ಳೆಯದನ್ನು ಮಾಡೋದೇ ಇಕ್ಕಟ್ಟಾದ ಬಾಗಿಲು, ಅದೇ ಬಿಕ್ಕಟ್ಟಾದ ದಾರಿ. ಅನೇಕರಿಗೆ ಅದು ಕಷ್ಟ, ಮತ್ತೊಬ್ಬರನ್ನ ಕ್ಷಮಿಸೋದು ಕಷ್ಟ, ಅವರಿಗೆ ತೊಂದರೆ ಕೊಟ್ಟಂಥವ್ರಿಗೆ ಅವರೇ ಒಳ್ಳೇದು ಮಾಡೋದು ಕಷ್ಟ. ಅವರಿಗೆ ಒಂದು ಕಾಲದಲ್ಲಿ ಅವ್ರ ಹತ್ರನೇ ಎಲ್ಲ ಕಿತ್ಕೊಂಡು ಅವರಿಗೆ ಇವತ್ತು ಸಹಾಯ ಮಾಡೋದು ಕಷ್ಟ. ಒಂದು ಕಾಲದನ್ನ ಎತ್ತಿ ಹಾಡುವಂಥವ್ರು ತುಂಬ ಜನ. ಆವತ್ತು ನನಗೆ ಹಂಗಂದೆ ನೀನು, ಆವತ್ತು ನನಗೆ ಹಂಗೆ ಮಾಡಿದೆ ನೀನು, ಆವತ್ತು ನನಗೆಲ್ಲ ಚೆನ್ನಾಗಿತ್ತು, ಇವತ್ತು ಕೆಟ್ಟೋಗಿದೆ ಅಂತ ನನ್ನ ಹತ್ರ ಬಂದಿದ್ಯಾ ಅಂತ ಹೇಳಿ ಮುಯಿ ತೀರಿಸುವಂಥ ಜನಗಳು. ಆದರೆ ನಾನು ನೀವು ಇನ್ನೊಬ್ಬರಿಗೆ ಮುಯಿ ತೀರಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ದೇವರು ನನ್ನದನ್ನು ನಿಮ್ಮದನ್ನು ಎತ್ತಿ ಹಾಡಿದ್ರೆ ಎಷ್ಟು ಎತ್ತಿ ಹಾಡಬಹುದು, ಆದರೆ ದೇವರು ಪೂರ್ವದನ್ನು ಎಲ್ಲವನ್ನ ಮರೆತು ಬಿಟ್ರು. ಆತನ ಎಲ್ಲವನ್ನ ಕ್ಷಮಿಸಿ ಮನ್ನಿಸಿ ಅದನ್ನು ತೆಗೆದು ಹಾಕಿಬಿಟ್ರು. ಹಲ್ಲೆಲೂಯಾ. ಕೀರ್ತನೆಗಾರನ ಹೇಳ್ತಾನೆ ಏನಂತಂದ್ರೆ, ದೇವರು ನಮ್ಮ ಪಾಪಗಳನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರಕ್ಕೆ ದೇವರು ಮಾಡಿಬಿಟ್ಟಿದ್ದಾರೆ. ದೇವರು ನಮ್ಮ ಪಾಪವನ್ನು ತಗೊಂಡು ಹೋಗಿ ಸಮುದ್ರದಿಂದ ಆಚೆ ಬಿಸಾಕ್ಬಿಟ್ಟಿದ್ದಾರೆ. ಸಮುದ್ರಕ್ಕೆ ಈ ಕಡೆ ನಿಂತ್ಕೊಂಡ್ರೆ ಆ ಕಡೆ ದಡ ನಮಗೆ ಕಾಣಿಸುತ್ತಾ? ಸಮುದ್ರದ ದಡ ಕಾಣಿಸೋದಿಲ್ಲ. ಕಾಣಿಸದೇ ಇರೋಷ್ಟು ದೂರ ತಗೊಂಡೋಗಿ ದೇವರು ನಮ್ಮ ಪಾಪಗಳನ್ನು ಹಾಕ್ಬಿಟ್ಟಿದ್ದಾರೆ ಅಂತ ಕೀರ್ತನೆಗಾರನು ಹೇಳ್ತಾರೆ. ಆಗ ದೇವರು ನಮ್ಮ ಪಾಪಗಳನ್ನು ಆ ರೀತಿ ಅಗಲಿಸಿ ಅದನ್ನು ಇನ್ನೆಂದಿಗೂ ನಾವು ಜ್ಞಾಪಕ ತಂದುಕೊಳ್ಳೋದೇ ಇಲ್ಲ ಅಂತ ದೇವರು ಹೇಳಿದ್ದಾರೆ. ಹೀಗಿರುವಾಗ ನಾನು ನೀವು ಬೇರೆಯವರ ವಿಷಯದಲ್ಲಿ ಯಾವ ಥರ ನಡೆಯಬೇಕು? ಬೇರೆಯವರನ್ನ ಕ್ಷಮಿಸಬೇಕು, ಬೇರೆಯವರನ್ನ ಮನ್ನಿಸಬೇಕು, ಬೇರೆಯವರು ಮಾಡಿದಂಥ ಅಪಕಾರವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಅದನ್ನು ಬಿಟ್ಟು ಬಿಡಬೇಕು. ನಾವು ಒಳ್ಳೆಯದನ್ನು ಮಾಡಬೇಕು, ಕರುಣಿಸಬೇಕು, ಕನಿಕರಿಸಬೇಕು, ದಯವನ್ನು ತೋರಿಸಬೇಕು, ಪ್ರೀತಿಸಬೇಕು, ಕ್ಷಮಿಸಬೇಕು, ಅಂಗೀಕರಿಸಬೇಕು, ಬಿಟ್ಟುಕೊಡಬೇಕು, ದೀನರಾಗಿ ನಡೆಯಬೇಕು, ತಾಳ್ಮೆಯಿಂದ ನಡೆಯಬೇಕು. ಮುಯಿಯನ್ನು ತಿರುಸುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಲ್ಲ, ಆದರೆ ಕ್ಷಮಿಸುವುದಕ್ಕೂ ಪ್ರೀತಿಸುವುದಕ್ಕೂ ಕಟ್ಟುವುದಕ್ಕೂ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾರೆ.
ಹಲ್ಲೆಲೂಯಾ. ಆಗ ನಾನು ನೀವು ದೇವರ ಸ್ವಭಾವವನ್ನ ಪ್ರತಿಫಲಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಆದರೆ ಅನೇಕರಿಗೆ ಅದೇನಾಗಿರುತ್ತೆ, ಕಷ್ಟವಾಗಿರುತ್ತೆ. ಬೇರೆಯವ್ರನ್ನ ಕ್ಷಮಿಸೋದು, ಬೇರೆಯವ್ರನ್ನ ಪ್ರೀತಿಸೋದು, ಬೇರೆಯವ್ರನ್ನ ಸಹಿಸಿಕೊಳ್ಳೋದು, ತಗ್ಗಿಸಿಕೊಳ್ಳಿಸೋದು, ಅನುಸರಿಸುವಂಥದ್ದು, ಬಿಟ್ಟು ಕೊಡುವಂಥದ್ದು ಅನೇಕರಿಗೆ ಕಷ್ಟ. ನಾನೇನು ಅನ್ಯಾಯ ಮಾಡಿದ್ದೀನಿ, ನಾನೇನು ಮೋಸ ಮಾಡಿದ್ದೀನಿ, ನಾನೇನು ಅಕ್ರಮ ಮಾಡಿದ್ದೀನಿ ಅಂತ ಬಿಟ್ಟು ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ರಕ್ತ ಸುರಿಸಿ ಬಾಧೆಪಟ್ಟು ಮರಣ ಹೊಂದೋದಕ್ಕೆ ಆತನು ಏನು ಅಪರಾಧ ಮಾಡ್ದ? ಶಿಲುಬೆಯಲ್ಲಿ ಅಂತ ಹೀನವಾದ ಮರಣವನ್ನ ತಾನು ಅನುಭವಿಸುವುದಕ್ಕೆ ತಾನು ಮಾಡಿದ ತಪ್ಪೇನು? ಯೇಸು ಕ್ರಿಸ್ತನು ಏನನ್ನು ಮಾಡಲಿಲ್ಲ. ನನ್ನ ನಿಮ್ಮ ಪಾಪವನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ತಾನು ಬಲಿಯಾದನು. ಯೇಸು ಕ್ರಿಸ್ತನು ಸಹ ನಮ್ಮ ಹಾಗೆ ನಾನೇನಕ್ಕೆ ಅವ್ರಿಗೋಸ್ಕರ ಬಾಧೆ ಪಡಬೇಕು, ನಾನೇನಕ್ಕೆ ಅವ್ರಿಗೋಸ್ಕರ ರಕ್ತ ಸುರಿಸ್ಬೇಕು, ನನ್ನಲ್ಲಿ ಏನ್ ತಪ್ಪಿದೆ, ನಾನೆಲ್ಲ ಒಳ್ಳೆಯವನು ಅಂತಿದ್ರೆ ಇವತ್ತು ನನಗೂ ನಿಮಗೂ ರಕ್ಷಣೆ ಬರ್ತಾ ಇರಲಿಲ್ಲ. ಆದ್ರೆ ಆತನು ಅದನ್ನು ಸಹಿಸಿದಕ್ಕೋಸ್ಕರನೇ ಇವತ್ತು ನಾನು ನೀವು ನಮ್ಮ ಪಾಪಗಳನ್ನು ಕ್ಷಮಿಸಲ್ಪಟ್ಟು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ನಿತ್ಯ ಜೀವದ ಭರವಸೆದೊಟ್ಟಿಗೆ ಜೀವಿಸ್ತಾ ಇರೋದು. ಇವತ್ತು ನಾವು ಬರುತ್ತೀವಿ ಅಂತ ಸಂತೋಷವಾಗಿದ್ದೀವಿ ಅಂತಂದ್ರೆ ಒಂದು ದಿನ ಆತನು ನಮ್ಮ ಮರಣವನ್ನು ಹೊತ್ತುಕೊಂಡನು, ಆತನ ಸತ್ತನು. ಅದರಿಂದನೇ ನಾನು ನೀವು ಇವತ್ತು ಬರುತ್ತಾ ಇರೋದು. ಅದೇ ರೀತಿ ನೀವು ಇವತ್ತು ಸತ್ರೆ ನಿಮ್ಮಿಂದ ನಾಳೆ 4 ಜನ ಬದುಕ್ತಾರೆ. ಹಾಗಾದ್ರೆ ಅರ್ಥ ಏನು? ನಾನು ನೀವು ಇವತ್ತು ಸಹಿಸ್ಕೊಂಡ್ರೆ, ತಗ್ಗಿಸ್ಕೊಟ್ರೆ, ಬಿಟ್ಟುಕೊಟ್ರೆ, ಕ್ಷಮಿಸಿದ್ರೆ, ಪ್ರೀತಿ ತೋರಿಸಿದ್ರೆ, ಕರುಣಿಸಿದ್ರೆ, ಅದರಿಂದ ಅವ್ರು ಸತ್ಯವನ್ನು ತಿಳ್ಕೊಂಡು ರಕ್ಷಣೆ ಹೊಂದಿ ದೇವರ ಕಡೆಗೆ ಬಂದು ಜೀವವನ್ನು ಹೊಂದ್ಕೊಳ್ತಾರೆ. ಆದ್ರೆ ನಾನು ನೀವು ದೇವರ ಸ್ವಭಾವವನ್ನು ಪ್ರಕಟಿಸದೆ ಹೋದರೆ ಅವರು ನಮ್ಮ ಒರಟತನವನ್ನು ನೋಡಿ ದೇವರನ್ನು ಬಿಟ್ಟು ಅಗಲಿ ಹೋಗ್ತಾರೆ, ದೇವರ ಬಳಿಗೆ ಬರದೆ ಹೋಗ್ತಾರೆ. ಆದ್ರಿಂದ ಅನೇಕರುಗಳನ್ನ ನಾವೇ ನಾಶ ಮಾಡಿಬಿಡ್ತೇವೆ. ಇವತ್ತು ತಮ್ಮ ಒರಟಾದ ನಡವಳಿಕೆಯಿಂದ ವಿಶ್ವಾಸಿಗಳನ್ನ ಚದುರಿಸಿರುವಂತ ಎಷ್ಟೋ ಸೇವಕರಿದ್ದಾರೆ. ತಮ್ಮ ಕಠಿಣವಾದ ನಡವಳಿಕೆಯಿಂದ ಬೇರೆ ವಿಶ್ವಾಸಿಗಳನ್ನ ದೇವರಿಂದ ಅಗಲಿಸಿರುವಂತ ವಿಶ್ವಾಸಿಗಳಿದ್ದಾರೆ. ಕ್ರಿಸ್ತನ ಪ್ರೀತಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ, ದೇವರ ಗುಣ ಸ್ವಭಾವಗಳೇನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರ ಕಠಿಣವಾದ ನಡವಳಿಕೆಗಳು, ಕಠಿಣವಾದ ಕ್ರಿಯೆಗಳಿಂದಾಗಿ ಬೇರೆಯವರನ್ನು ಅವರು ದೇವರ ಬಳಿಗೆ ಉಳಿಯದ ಹಾಗೆ ಚದುರಿಸಿ ಓಡಿಸಿಬಿಟ್ಟಿದ್ದಾರೆ. ಅದಕ್ಕೆಲ್ಲ ಒಂದು ದಿವಸ ಅವರು ದೇವರ ಹತ್ರ ಲೆಕ್ಕ ಕೊಡಬೇಕಾಗತ್ತೆ. ನನ್ನ ಕುರಿಗಳು ಎಲ್ಲೇ ಅಂತ ದೇವರು ಕೇಳುವಾಗ ಉತ್ತರ ಕೊಡಬೇಕಾಗತ್ತೆ. ಆದ್ರೆ ನಾನು ನೀವು ಕಠಿಣವಾದ ನಡವಳಿಕೆಯಿಂದ ಬೇರೆಯವರನ್ನು ಚದುರಿಸುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ. ಕ್ರಿಸ್ತನ ಪ್ರೀತಿಯಿಂದ ಎಲ್ಲವನ್ನು ಸಹಿಸಿಕೊಂಡು ಇನ್ನೊಬ್ಬರನ್ನ ದೇವರ ಬಳಿಗೆ ಸೆಳೆಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ದೇವರ ಸ್ವಭಾವವನ್ನ ನಾನು ನೀವು ಪ್ರತಿಫಲಿಸಬೇಕು. ಪಾಪವನ್ನು ಬಿಟ್ಟು ನಾನು ಸುಮ್ಮನಾಗ್ಬಿಡ್ತೀನಿ ಅಂತ ಪ್ರಯೋಜನ ಇಲ್ಲ. ಪಾಪವನ್ನು ಬಿಟ್ಟು ಕ್ರಿಸ್ತನನ್ನ ಧರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಆಗ ಕೆಟ್ಟದನ್ನ ಬಿಟ್ಟು ಬಿಡಬೇಕು. ದೇವರ ಸ್ವಭಾವವನ್ನ ನಾನು ನೀವು ಧರಿಸಿಕೊಳ್ಳಬೇಕು. ಆದ್ರೆ ಅದು ಸುಲಭ ಅಲ್ಲ, ಕಷ್ಟ. ಬೇರೆಯವರು ಮುಯಿ ತೀರಿಸಿದ ರೀತಿಯಲ್ಲಿ ನಾವು ಯಾಕೆ ಮುಯಿ ತೀರಿಸಬಾರ್ದು? ಅವ್ರು ನನಗೆ ಮಾಡಿದ ರೀತಿಯಲ್ಲಿ ನಾನು ಅವ್ರು ಮಾಡ್ತೀನಿ ಅಂತ ಯಾಕೆ ಅನ್ಕೊಳ್ಬಾರ್ದು? ಅನ್ಕೊಳ್ಳೋದು ಸುಲಭ, ಆದ್ರೆ ಅದು ದೊಡ್ಡ ಬಾಗಿಲು, ಅಗಲವಾದ ಮಾರ್ಗ. ಆದ್ರೆ ಚಿಕ್ಕ ಬಾಗಿಲು, ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ. ಅವರು ನನಗೆ ಮಾಡಿದ ಹಾಗೆ ನಾನು ಅವ್ರಿಗೆ ಮಾಡೋದಿಲ್ಲ. ಕ್ರಿಸ್ತನಲ್ಲಿ ಅವ್ರನ್ನ ಕ್ಷಮಿಸ್ತೀನಿ. ದೇವರು ಅವ್ರಿಗೆ ಕೃಪೆ ತೋರಿಸ್ಲಿ. ಅವ್ರು ನನಗೆ ಕೆಟ್ಟದ್ದು ಮಾಡಿರ್ಬೋದು, ನಾನು ಅವ್ರಿಗೆ ಒಳ್ಳೇದೇ ಮಾಡ್ತೀನಿ. ಅವ್ರು ನಾನು ನಾಶವಾಗಿ ಹೋಗ್ಲಿ ಅಂತ ಹೇಳಿರ್ಬೋದು, ನಾನು ದೇವರವರನ್ನು ಆಶೀರ್ವದಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಒಂದು ಕಾಲದಲ್ಲಿ ನನ್ನ ಹತ್ರ ಏನು ಇಲ್ಲದಿರುವಾಗ ನಾನು ಕೈ ಚಾಚಿದಾಗ ಅವರನ್ನು ತಳ್ಳಿಬಿಟ್ಟಿರ್ಬೋದು. ಇವತ್ತು ಏನು ಇಲ್ಲದವರಾಗಿ ಅವ್ರ ನನ್ನ ಹತ್ರ ಬಂದಿರ್ಬೋದು. ನನ್ನ ಹತ್ರ ಇರೋದನ್ನೆಲ್ಲ ಉದಾರವಾಗಿ ಕೊಟ್ಟು ಅವರನ್ನು ಬಲಪಡಿಸ್ತೀನಿ. ದೇವರ ಸ್ವಭಾವ. ಒಂದು ಕಾಲದಲ್ಲಿ ಚಿಕ್ಕ ಮಗ ತಂದೆ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಓಡಿ ಹೋದ. ಆದ್ರೆ ಒಂದ್ ಕಾಲದಲ್ಲಿ ಎಲ್ಲವನ್ನು ಕಳ್ಕೊಂಡು ಹಿಂತಿರುಗಿ ಬಂದ. ಆಗ ತಂದೆ ಏನ್ ಮಾಡಿದ್ರು? ಒಂದ್ ಕಾಲದಲ್ಲಿ ಎಲ್ಲ ಕಿತ್ಕೊಂಡು ಓಡೋದಲ್ಲ, ದುಷ್ಟನೇ ತೊಲಗು ಮತ್ತೆ ಬರಬೇಡ ಅಂತ ಹೇಳಿದ್ರ? ಹೇಳಲಿಲ್ಲ. ಅವನು ಏನು ಇಲ್ಲದವನಾಗಿ ನಿರ್ಗತಿಕನಾಗಿ ಬಂದಾಗ ಅವನು ಓಡೋಗಿ ತಪ್ಪಿ ಅಪ್ಪಿಕೊಂಡ್ರು. ಅವನಿಗೆ ಶ್ರೇಷ್ಠವಾದ ವಸ್ತ್ರಗಳು ಕೊಟ್ಟರು. ಅವನನ್ನ ಮನೆಯಲ್ಲಿ ಕುಂಡ್ರಿಸಿ ಹಬ್ಬ ಮಾಡಿದ್ರು. ಆಗ ನಾನು ನೀವು ಆ ರೀತಿಯಾಗಿ ಇರಬೇಕು. ಕಾರಣ ದೇವರು ನಮಗದನ್ನು ಮಾಡಿದ್ದಾರೆ. ದೇವರು ನಮಗೇನು ಮಾಡಿದ್ರು, ನಾವು ಅದನ್ನ ಇನ್ನೊಬ್ಬರಿಗೆ ಮಾಡಬೇಕು.
ಹಲ್ಲೆಲೂಯಾ. ದೇವರು ನನ್ನನ್ನು ನಿಮ್ಮನ್ನ ಸೇರಿಸಿಕೊಂಡಿದ್ದಾರೆ, ನಾವು ಇನ್ನೊಬ್ಬರನ್ನ ಸೇರಿಸಿಕೊಳ್ಬೇಕು. ದೇವರು ನಮ್ಮನ್ನ ಕ್ಷಮಿಸಿದ್ದಾರೆ, ನಾವು ಇನ್ನೊಬ್ಬರನ್ನ ಕ್ಷಮಿಸಬೇಕು. ದೇವರು ನಮ್ಮನ್ನ ಸಹಿಸಿಕೊಂಡಿದ್ದಾರೆ, ನಾವು ಇನ್ನೊಬ್ಬರನ್ನ ಸಹಿಸಿಕೊಳ್ಳಬೇಕು. ದೇವರು ನಮ್ಮನ್ನ ಲೆಕ್ಕ ಕೇಳದೆ ಬಿಟ್ಟು ಬಿಟ್ಟಿದ್ದಾರೆ, ನಾವು ಇನ್ನೊಬ್ಬರನ್ನ ಲೆಕ್ಕ ಕೇಳದೆ ಬಿಟ್ಟು ಬಿಡಬೇಕು. ನಾನು ಏನ್ ಮಾಡ್ತೀನೋ ಅದೇ ನನಗೆ ಬರುತ್ತೆ. ದೇವರು ನಮಗೆ ಮಾಡಿದರೆ ನಾವು ಮಾಡಿದ್ರೆ ನಮಗೆ ಒಳ್ಳೇದು. ಇನ್ನೊಬ್ರು ಮಾಡಿದ್ದೇನೆ ನಾನು ಮಾಡ್ತೀನಿ ಅಂತ ಮಾಡಿದ್ರೆ, ಇನ್ನೊಬ್ರು ನಾವು ಮಾಡಿದ್ದೇನೆ ದೇವರು ನಮಗೆ ಮಾಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಅದರಿಂದ ನಮ್ಮನ್ನು ನಾವು ಆಲೋಚನೆ ಮಾಡಿ ನೋಡೋಣ, ನಾವು ಯಾವ ರೀತಿಯಾಗಿ ನಡೆಯುವಂಥವர்களಾಗಿದ್ದೇವೆ. ಇಕ್ಕಟ್ಟಾದ ಬಾಗಿಲ ಮುಖಾಂತರ ಹೋಗಿ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗುವವನು ಯಾರು ಅಂತಂದರೆ, ದೇವರ ಸ್ವಭಾವವನ್ನು ಪ್ರತಿಫಲಿಸಿ ಇನ್ನೊಬ್ಬರನ್ನ ಪ್ರೀತಿಸುವವನು, ಕ್ಷಮಿಸುವವನು, ಕರುಣಿಸುವವನು, ಕನಿಕರಿಸುವವನು, ದಯೆ ತೋರಿಸುವವನು, ಬಿಟ್ಟುಕೊಡುವವನು, ಸಹಿಸಿಕೊಳ್ಳುವವನು, ಎಲ್ಲವನ್ನು ಅಣಗಿಸಿಕೊಳ್ಳುವವನು, ದೇವರಿಗೋಸ್ಕರ ಎಲ್ಲವನ್ನ ಒಪ್ಪಿಸಿಕೊಡುವವನು ಆಗಿರುತ್ತಾನೆ. ಹಲ್ಲೆಲೂಯಾ. ಆ ರೀತಿಯಾಗಿ ನಾನು ನೀವು ಜೀವಿಸೋಣ. ಮತ್ತು ಮೂರನೆಯದಾಗಿ, ಈ ಒಂದು ಇಕ್ಕಟ್ಟಾದ ಬಾಗಿಲ ಮುಖಾಂತರ ಹೋಗುವಂಥದ್ದು, ಬಿಕ್ಕಟ್ಟಾದ ದಾರಿಯ ಮುಖಾಂತರ ಹೋಗುವಂಥದ್ದು ಅಂದರೆ ಅರ್ಥ ಏನು? ಅದಕ್ಕೆ ಅರ್ಥ ಏನು ಅಂತಂದರೆ, ಕ್ರಿಸ್ತನ ನಿಮಿತ್ತವಾಗಿ ನನಗೆ ನಿಮಗೆ ಬರುವಂಥ ಎಲ್ಲ ಶ್ರಮೆಯನ್ನು ನಾವು ತಾಳಿಕೊಂಡು ದೇವರಿಗೋಸ್ಕರ ಕಡೆಯವರೆಗೂ ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಬೇಕು ಎನ್ನುವಂಥದ್ದೇ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ ವಾಕ್ಯಗಳು 11 ಮತ್ತು 12 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದ್ದರಲ್ಲ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನವರು ಹೇಳೋ ಮಾತೇನೆಂದರೆ, ನನ್ನ ನಿಮಿತ್ತವಾಗಿ ಜನಗಳು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಪರಲೋಕದಲ್ಲಿ ನಮಗೆ ಬಹಳ ಫಲ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಅರ್ಥ ಏನು? ಕ್ರಿಸ್ತನ ನಿಮಿತ್ತವಾಗಿ ನನಗೆ ನಿಮಗೆ ನಿಂದನೆಗಳು ಬರುತ್ತೆ, ಹಿಂಸೆಗಳು ಬರುತ್ತೆ, ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಜನಗಳು ನಮ್ಮ ಮೇಲೆ ಹೊರಿಸುವಂತ ಸಂದರ್ಭಗಳು ಬರುತ್ತೆ. ಅದು ಮಾತ್ರ ಅಲ್ದಿರ, ನಾವು ಮತ್ತಾಯನ ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ ವಾಕ್ಯಗಳು 17 ಮತ್ತು 18 ಓದಿ ನೋಡೋಣ. ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳಕೊಂಡು ಹೋಗುವರು. ತಮ್ಮ ಸಭಾಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು. ಹೀಗೆ ಅವರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು. ಇಲ್ಲಿ ಯೇಸು ಕ್ರಿಸ್ತನ ಹೇಳೋ ಮಾತೇನಂತಂದ್ರೆ, ಜನಗಳ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿರಿ. ಅವರು ನಿಮ್ಗೆ ಏನ್ ಮಾಡ್ತಾರೆ? ನ್ಯಾಯ ವಿಚಾರಣೆ ಸಭೆಗಳಿಗೆ ನಿಮ್ಮನ್ನು ಎಳ್ಕೊಂಡು ಹೋಗ್ತಾರೆ. ನಿಮ್ಮನ್ನ ಕೊರಡೆಗಳಿಂದ ಅವರು ಹೊಡಿತಾರೆ. ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತೆಲ್ಲ ಅವ್ರು ಹೇಳೋದನ್ನ ನಾವು ಕಾಣ್ತೇವೆ. 21, 22ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ: ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನ ಕೊಲ್ಲಿಸುವರು. ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು. ಆದರೂ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಇಲ್ಲೇ ಯೇಸು ಕ್ರಿಸ್ತನು ಅಣ್ಣ ತಮ್ಮಂದರು, ಅಪ್ಪ ಮಕ್ಕಳು ಇವರೆಲ್ಲ ಒಬ್ಬರನ್ನೊಬ್ಬರು ಒಪ್ಪಿಸ್ಕೊಡ್ತಾರೆ ಮರಣಕ್ಕೆ. ಕಾರಣ ಏನು? ಇವನು ಯೇಸುವನ್ನು ನಂಬಿರುವಂಥವನು ಅಂತ ಹೇಳಿ ಒಬ್ಬರನ್ನೊಬ್ಬರು ಒಪ್ಪಿಸ್ಕೊಟ್ಟು ಮರಣಕ್ಕೆ ಒಪ್ಪಿಸ್ತಾರೆ. ನನ್ನ ನಿಮಿತ್ತ ಎಲ್ಲಾ ಜನಗಳು ನಿಮ್ಮನ್ನ ಹಾಗೆ ಮಾಡ್ತಾರೆ ಅಂತ ಯೇಸು ಕ್ರಿಸ್ತನ ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಮತ್ತೆ 28ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಇಲ್ಲಿ ಅವರು ಹೇಳೋ ಮಾತು, ನಿಮ್ಮ ದೇಹವನ್ನ ಕೊಲ್ಲುವಂಥವರಿಗೆ ಭಯಪಡಬೇಡಿ, ನಿಮ್ಮ ಶರೀರ ಆತ್ಮಗಳನ್ನ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ ಅಂತ ಅವ್ರು ಹೇಳ್ತಾರೆ. ಹಾಗೆ ಇದ್ರ ಮುಖಾಂತರ ಅವ್ರೇನು ಸೂಚಿಸ್ತಾರೆ? ನಿಮ್ಮ ಶರೀರವನ್ನ ಅವ್ರು ಕೊಂದು ಹಾಕ್ತಾರೆ ಅಂತ ಅವ್ರು ಸೂಚಿಸ್ತಾರೆ. ಮತ್ತೆ 32, 33ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ, ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನು, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನ ನಲ್ಲವೆಂದು ಹೇಳುವನೋ ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವನು. ಈ ರೀತಿ ನಡೆಯುವಾಗ ಏನಾಗುತ್ತೆ? ಈ ರೀತಿ ಉಪದ್ರವ ಬರುವಾಗ, ಹಿಂಸೆಗಳು ಬರುವಾಗ ಜನಗಳೇನ್ ಮಾಡ್ತಾರೆ? ಭಯಪಟ್ಟು ನಾನು ಯೇಸುವಿನವನಲ್ಲ, ನಾನು ಯೇಸು ಕ್ರಿಸ್ತನಿಗೆ ಸೇರಿದವನಲ್ಲ, ಆತನ ನಂಬಿಕೆ ಇಟ್ಟವನಲ್ಲ ಅಂತ ಹೇಳಿಬಿಡ್ತಾರೆ. ಯಾವ ತರ ಪೇತ್ರನು, ಅಪೊಸ್ತಲನಾಗಿರುವಂತ ಪೇತ್ರ, ತಾನು
ಆ ಒಂದು ಮನೆಯಲ್ಲಿ ಇರುವಂಥ ಸಮಯದಲ್ಲಿ ಒಂದು ಸ್ತ್ರೀ ಬಂದು ಕೇಳ್ತಾರೆ, ನೀನು ಯೇಸುವಿನ ಜೊತೆ ಇದ್ದವ್ ತಾನೆ, ನೀನು ಆತನ ಜೊತೆ ಇದ್ದಂತಾನೆ ಅಂತ ಹೇಳುವಾಗ 3 ಸರಿ ಪೇತ್ರ ಏನು ಮಾಡ್ತಾನೆ, ತನ್ನ ಜೀವಕ್ಕೆ ಭಯಪಟ್ಟು ಎಲ್ಲೂ ನನ್ನೂ ಕರ್ಕೊಂಡು ಹೋಗಿ ಹಿಡ್ಕೊಂಡು ಹೊಡೆದು ಸಾಯ್ಸಾಕ್ಬಿಡ್ತಾರೆ ಅನ್ನೋ ಭಯದಿಂದ, ಇಲ್ಲ ನಾನು ಆತನ ಜೊತೆ ಇದ್ದವನಲ್ಲ, ಆತನ ಯಾರು ನನಗೆ ಗೊತ್ತೇ ಇಲ್ಲ ಅಂತ 3 ಸಲ ಹೇಳ್ಬಿಡ್ತಾನೆ. ಅವಾಗ ಅದೇ ರೀತಿಯಾಗಿ ಏನಾಗುತ್ತೆ, ಈ ರೀತಿ ಘಟನೆ ಸಂಭವಿಸುವಾಗ ಅನೇಕರು ಏನು ಮಾಡ್ತಾರೆ, ನಾನು ಯೇಸು ನವನಲ್ಲ ಅಂತ ಹೇಳ್ಬಿಡ್ತಾರೆ. ಆದರೆ ಯಾವನು ಮನುಷ್ಯರ ಮುಂದೆ ಯೇಸು ನವನಲ್ಲ ಅಂತ ಹೇಳ್ತಾನೋ ಅವನನ್ನು ನಾನು ನನ್ನ ತಂದೆ ಮುಂದೆ ದೇವದೂತರ ಮುಂದೆ ನನ್ನವನಲ್ಲ ಅಂತ ನಾನು ಹೇಳಿಬಿಡ್ತೀನಿ. ಆದರೆ ಯಾವನು ಮನುಷ್ಯರ ಮುಂದೆ ತನ್ನನ್ನು ನನ್ನವನೆಂಬುದಾಗಿ ಹೇಳಿಕೊಳ್ತಾನೋ ಅವರನ್ನು ನಾನು ನನ್ನ ತಂದೆಯ ಮುಂದೆ ದೇವದೂತರ ಮುಂದೆ ನನ್ನವನೆಂಬುದಾಗಿ ಒಪ್ಪಿಕೊಳ್ಳುತ್ತೇನೆ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಆಗ ದೇವರ ವಾಕ್ಯದಲ್ಲೆಲ್ಲ ನಾವು ನೋಡುವಾಗ ಎಷ್ಟೋ ವಾಕ್ಯಗಳಿದೆ. ಏನಿದೆ, ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ ನಾವು ಹಿಂಸೆಯನ್ನು, ಬಾಧೆಯನ್ನು, ಸಂಕಟಗಳನ್ನು, ಶ್ರಮೆಯನ್ನು, ನೋವನ್ನು, ಪಾಡುಗಳನ್ನು ಎಲ್ಲವನ್ನ ಎದುರಿಸಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಆದರೆ ಯೇಸು ಕ್ರಿಸ್ತನು ಹೇಳಿದ ಮಾತು ಒಂದು ಏನಂದರೆ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನಲ್ಲಿ ನಾವು ಇಟ್ಟಂಥ ವಿಶ್ವಾಸದ ನಿಮಿತ್ತವಾಗಿ ಏನೇ ಬಂದರೂ ಅವೆಲ್ಲವನ್ನು ಸಹಿಸಿಕೊಂಡು ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಹಲ್ಲೆಲೂಯಾ. ಅಂದ್ರೆ ಅವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ನಮಗೆ ನಿಂದನೆ, ಅವಮಾನ, ಹಿಂಸೆ, ನೋವು, ಬಾಧೆ, ಪಾಡು, ಸಂಕಟ, ತಿರಸ್ಕಾರ, ಬಹಿಷ್ಕಾರ, ಬೈಗುಳ ಎಲ್ಲ ಬರುತ್ತೆ. ಆದರೆ ಅವೆಲ್ಲವನ್ನು ಎದುರಿಸಿ ಕ್ರಿಸ್ತ ಯೇಸುವಿನಲ್ಲಿರುವಂಥ ನಂಬಿಕೆಯನ್ನ ಕಡೆಯವರೆಗೂ ಕಾಪಾಡಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗಿರಬೇಕು. ಅದಕ್ಕೆ ಸಿದ್ಧರಾಗಿದ್ದು ಜೀವಿಸಿದ್ರೆ ನಿತ್ಯ ಜೀವನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಆದರೆ ಅದಕ್ಕೆ ಸಿದ್ಧರಾಗಿಲ್ಲ ಅಂತಂತಂದ್ರೆ ನಾವು ನಿತ್ಯ ಜೀವನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ಒಪ್ಪಿಸಿಕೊಟ್ಟು ಕಡೆಯವರೆಗೂ ನೆಲೆನಿಂತು ಜೀವಿಸೋದೇ ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ. ನೀನು ನನ್ನನ್ನು ನಂಬಿ ಬರುವಾಗ ನಿನಗೆ ಯಾರು ಬಯೋದಿಲ್ಲ, ನಿನಗೆ ಯಾರು ಹೊಡೆಯೋದಿಲ್ಲ, ನಿನಗೆ ಯಾರು ಬಾಧೆ ಕೊಡೋದಿಲ್ಲ, ತೊಂದರೆ ಕೊಡೋದಿಲ್ಲ, ನಿನ್ನ ಆಯಾಗಿರ್ತೀಯ, ಆಮೇಲೆ ನನ್ನ ರಾಜ್ಯಕ್ಕೆ ಬರ್ತೀಯ ಅಂತ ಯೇಸು ಕ್ರಿಸ್ತನು ಹೇಳಿಲ್ಲ. ಎಲ್ಲವನ್ನೂ ಎದುರಿಸಬೇಕಾಗುತ್ತೆ. ಆದರೆ ನೀನು ಕಡೆಯವರೆಗೂ ತಾಳಿದ್ರೆ ನಿನಗೆ ರಕ್ಷಣೆ ಆಗುತ್ತೆ, ನಿನಗೆ ನಿತ್ಯ ಜೀವ ಸಿಗುತ್ತೆ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಆಗ ಈ ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ ಯಾವುದು? ಕ್ರಿಸ್ತ ಯೇಸುವಿನ ನಿಮಿತ್ತ ನಮಗೆದುರಾಗುವಂಥ ಹಿಂಸೆ, ಅಪಮಾನ, ನಿಂದನೆ, ನಾಚಿಕೆ, ಅವಮಾನ, ದೂಷಣೆ, ಬಹಿಷ್ಕಾರ ಸಕಲವನ್ನು ಸಹ ಸಹಿಸಿಕೊಂಡು ಆತನ ಮೇಲಿನ ನಂಬಿಕೆಯಿಂದ ಕಡೆಯವರೆಗೆ ಈ ಲೋಕದಲ್ಲಿ ನಾವು ಜೀವಿಸುವಂಥದ್ದೇ ಆ ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ. ಹಲ್ಲೆಲೂಯಾ. ಮನೆಯಲ್ಲಿ ಏನೇ ಆಗಲಿ ಕೊನೆಗೆ ಯಾರ ಮೇಲೆ ತಪ್ಪಾಗ್ತಾ ಗೊತ್ತಾ? ಯಾರು ದೇವ್ರು ನಂಬಿರ್ತಾರೆ ಅವ್ರ ಮೇಲೆ ತಪ್ಪಾಕೋದು. ಇವಳಿಂದನೇ ಎಲ್ಲ, ಇವನಿಂದನೇ ಎಲ್ಲ, ಇವನಿಂದನೇ ಹಿಂಗೆಲ್ಲ ಆಗ್ತಾ ಇರೋದು ಅಂತ ಕೊನೆಗೆ ಏನು ಮಾಡ್ತಾರೆ ಅಂತಂದ್ರೆ, ಯಾರು ದೇವ್ರು ನಂಬಿರ್ತಾರೋ ಅವ್ರ ಮೇಲೆ ತಪ್ಪಾಕೋದು, ದೇವ್ರ ಮೇಲೆ ತಪ್ಪಾಕೋದು. ಆದರೆ ಅದೇನು? ಅದೇ ಇಕ್ಕಟ್ಟಾದ ಬಾಗಿಲು, ಅದೇ ಬಿಕ್ಕಟ್ಟಾದ ದಾರಿ. ಹಲ್ಲೆಲೂಯಾ. ಅದ್ರ ಮುಖಾಂತರವಾಗಿ ನಾವು ಹೋಗಲೇಬೇಕು. ಆದರೆ ಪೇತ್ರ ಏನು ಮಾಡ್ದ ಅಂತಂದರೆ, ಆ ಇಕ್ಕಟ್ಟಾದ ಬಾಗಿಲಲ್ಲಿ, ಆ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗ್ಬೇಕಾದ ಸಮಯದಲ್ಲಿ ತಾನು ಅಲ್ಲಗಳೆದ್ಬಿಟ್ಟ. ಇಲ್ಲ, ನಾನು ಯೇಸು ಕ್ರಿಸ್ತನ ಜೊತೆ ಇದ್ದವನೇ ಅಲ್ಲ, ಆತರ ನನಗೂ ಸಂಬಂಧ ಇಲ್ಲ ಅಂತೆಲ್ಲ ಹೇಳಿ ಓಡೋಗ್ಬಿಟ್ಟ. ಆದರೆ ಕೊನೆಗೆ ತಾನು ಏನು ಮಾಡ್ದ ಅಂದರೆ, ತಿರುಗಿ ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ತಿರುಗಿಕೊಂಡು ಯಾವ ಕರ್ತನೆಗೆ ತಾನು ಸೇರಿದವನಲ್ಲ ಅಂತ ಹೇಳಿದ್ನೋ ಅದೇ ಕರ್ತನೆಗಾಗಿ ರಕ್ತಸಾಕ್ಷಿಯಾಗಿ ಮರಣ ಹೊಂದಿ ಆತನಿಗೋಸ್ಕರವಾಗಿ ಸೇವೆ ಮಾಡಿ ಸಭೆಯನ್ನು ಸ್ಥಾಪಿಸಿ ಎಲ್ಲವನ್ನು ಸಹಿಸಿ ದೇವರಾಜ್ಯವನ್ನ ತಾನು ಪ್ರವೇಶಿಸ್ತಾ. ಹಲ್ಲೆಲೂಯಾ. ಒಂದು ವೇಳೆ ಇದುವರೆಗೂ ನಾನು ನೀವು ತಪ್ಪಿ ಹೋಗಿರ್ಬೋದು, ಆದರೆ ನಾವು ದೇವ್ರ ಕಡೆಗೆ ತಿರುಗಿಕೊಳ್ಳುವಾಗ ಎಲ್ಲರಿಗೂ ಅವಕಾಶ ಇದೆ. ಹಲ್ಲೆಲೂಯಾ. ಪೇತ್ರ ಆತನು ನನಗೆ ಯಾರೊಂದು ಗೊತ್ತೇ ಇಲ್ಲ ಅಂತ ಹೇಳ್ದ. 3.5 ವರ್ಷ ಆತನ ಜೊತೆನೇ ಓಡಾಡ್ದ, ಎಲ್ಲಾ ಸೇವೆ ಮಾಡ್ದ, ಪರ್ವತದ ಮೇಲೆ ಆತನ ಜೊತೆ ಇದ್ದ, ಗೆತ್ಸೆಮನೆ ತೋಟದಲ್ಲಿ ಆತನ ಜೊತೆ ಇದ್ದ, ಆತನು ಮಾಡಿದಂತ ಎಲ್ಲ ಅದ್ಭುತಗಳ ಜೊತೆಯಲ್ಲಿದ್ದ. ನೀನೇ ಕ್ರಿಸ್ತನೆಂಬುದಾಗಿ ಹೇಳ್ದ, ಕೊನೆ ನಿನಗೋಸ್ಕರ ಸಾಯ್ತೀನಿ ಅಂತಾನೆ ಹೇಳ್ದ. ಆದ್ರೆ ಆ ಗಳಿಗೆ ಬರುವಾಗ ಓಡಿ ಹೋದ, ಆತನ ನನಗೆ ಗೊತ್ತಿಲ್ಲ ಅಂತ ಹೇಳ್ದ. ಆದ್ರೆ ತಿರುಗಿ ತಾನು ಮನೆ ತಿರುಗದ, ದೇವರು ತನಗೆ ಕೃಪೆಯನ್ನು ಕೊಟ್ಟರು, ಬಲವನ್ನು ಕೊಟ್ಟರು. ಅದೇ ಕರ್ತನೆಗಾಗಿ ತಾನು ರಕ್ತಸಾಕ್ಷಿಯಾಗಿ ಮರಣ ಹೊಂದಿದ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ಯಾವ ರೀತಿ ಶಿಲುಬೆಗೆ ಹೊಡೆದು ತನ್ನನ್ನು ತೂಗಿ ಹಾಕಿ ಮರಣ ಕೊಪ್ಪಿಸಿದ್ರು, ಅದೇ ರೀತಿಯಾಗಿ ಪೇತ್ರನನ್ನು ಸಹ ಶಿಲುಬೆಗೆ ಹೊಡೆದು ತನ್ನನ್ನು ತೂಗು ಹಾಕಿದ್ರು. ಆದ್ರೆ ಆ ಸಮಯದಲ್ಲಿ ಪೇತ್ರ ಹೇಳಿದ ಮಾತೇನಂತಂದ್ರೆ, ನನ್ನ ಕರ್ತನು ಶಿಲುಬೆಯಲ್ಲಿ ಇದೇ ರೀತಿಯಾಗಿ ತೂಗು ಹಾಕಲ್ಪಟ್ಟನು, ಆದ್ರೆ ಆತನಿಗೆ ನಾನು ಸರಿಸಮಾನನಲ್ಲ. ಅದರಿಂದ ಒಂದು ಕೆಲಸ ಮಾಡಿ, ನನ್ನನ್ನ ತಲೆ ಕೆಳಗಾಗಿ ತೂಗು ಹಾಕಿರಿ, ಕಾರಣ ಆತನಿಗೆ ಸರಿಸಮಾನನಾಗುವಂತ ಯೋಗ್ಯತೆ ನನಗಿಲ್ಲ ಅಂತ ಹೇಳಿ ಶಿಲುಬೆಯಲ್ಲಿ ತಲೆ ಕೆಳಗಾಗಿ ಹಾಕಲ್ಪಟ್ಟು ತಾನು ಮರಣವನ್ನು ಅನುಭವಿಸಿದನು. ಹಲ್ಲೆಲೂಯಾ. ನಾನು ನೀವು
ಆ ರೀತಿಯಾಗಿ ಕಡೆಯವರೆಗೂ ಕ್ರಿಸ್ತನಲ್ಲಿ ನಾವು ಇಟ್ಟಿರುವಂತಹ ನಂಬಿಕೆಯನ್ನ ಕಾಪಾಡಿಕೊಳ್ಳುವಂಥವர்களಾಗಿ ಇರಬೇಕು. ಅದೇ ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ, ಅದರಲ್ಲಿ ಹೋಗುವಂಥವನು ಧನ್ಯನು. ಹಲ್ಲೆಲೂಯಾ. ಮತ್ತು ಕಡೆಯದಾಗಿ ಇನ್ನೊಂದೇ ಒಂದು ಕಾರ್ಯವನ್ನ ನಾವು ಧ್ಯಾನ ಮಾಡಿ ಮುಗಿಸೋಣ. ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ ಯಾವುದು? ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ ಯಾವುದು ಅಂತಂತಂದ್ರೆ ನಮಗೆ ಎದುರಾಗುವಂಥ ಶೋಧನೆ. ಹಾಗಂತಂದ್ರೆ ಈ ಲೋಕದಲ್ಲಿ ನಾವಿದ್ದೀವಿ, ದೇವರು ಸಹ ಇದ್ದಾರೆ. ಆದರೆ ನಾನು ನೀವು ದೇವ್ರು ಮಾತ್ರ ಇಲ್ಲ, ಇನ್ನೊಬ್ಬ ಕೂಡ ಇದ್ದಾನೆ. ಇನ್ನೊಬ್ಬ ಯಾರು ಅಂತಂದ್ರೆ ಸೈತನನು, ಅವನ ದೂತರು. ಅವಾಗ ಈ ಸೈತನನಿಗೂ ಅವನ ದೂತರಿಗೂ ಏನು ಕೆಲಸ? ಈ ಸೈತನನಿಗೂ ಅವನ ದೂತರಿಗೂ ಏನು ಕೆಲಸ ಅಂತಂತಂದ್ರೆ ದೇವ ಜನಗಳಿಗೆ ವಿರುದ್ಧವಾಗಿ ಹೋರಾಡೋದೇ ಅವ್ರ ಕೆಲಸ. ಹಂಗಂದ್ರೆ ಒಂದು ಮನುಷ್ಯ ದೇವರಲ್ಲಿ ಜೀವಿಸ್ತಾ ಇದ್ದಾನೆ ಅಂತಂತಂದ್ರೆ, ದೇವರ ಮೇಲಿದ್ದ ನಂಬಿಕೆಯಿಂದ ಜೀವಿಸ್ತಾ ಇದ್ದಾನೆ ಅಂತಂದ್ರೆ, ಹೇಗಾದ್ರೂ ಮಾಡಿ ಅವನ ನಂಬಿಕೆಯನ್ನು ಕೆಡಿಸಿ, ಅವನನ್ನು ದಾರಿ ತಪ್ಪಿಸಿ, ಅವನನ್ನು ಹಾಳು ಮಾಡಿ, ಅವನನ್ನು ನರಕಪಾತ್ರನಾಗಿ ಮಾಡಬೇಕು ಅನ್ನೋದೇ ಅವರೆಲ್ಲ ಉದ್ದೇಶ. ಒಬ್ಬನನ್ನ ನಂಬಿಕೆಯಿಂದ ಬೀಳಿಸಿ ಅವನನ್ನು ನಾಶಪಡಿಸುವುದಕ್ಕಾಗಿ ಅವನು ಇಡೀ ಲೋಕವನ್ನೆಲ್ಲ ಸುತ್ತಿ ಬರ್ತಾನೆ. ಆಗ ಈ ಲೋಕದಲ್ಲಿ ಸೈತನನು, ಅವನ ದೂತರುಗಳಿದ್ದಾರೆ. ಇವರೇನ್ ಮಾಡ್ತಾರೆ ಅಂತಂತಂದ್ರೆ ದೇವರನ್ನು ನಂಬಿರುವಂಥ ಜನಗಳಿಗೆ ವಿರುದ್ಧವಾಗಿ ಯಾವಾಗಲೂ ಹೋರಾಡ್ತಾನೆ ಇರ್ತಾರೆ. ಅವನು ಎಷ್ಟೊತ್ತಲ್ಲಿ ಬರ್ತಾನೆ? ಬೆಳಿಗ್ಗೆ 9 ಗಂಟೆಗೆ ಬರ್ತಾನ, ಇಲ್ಲ ರಾತ್ರಿ 12 ಗಂಟೆಗೆ ಬರ್ತಾನ, 3 ಗಂಟೆಗೆ ಬರ್ತಾನ, ಅವನು 24 ಗಂಟೆಗೂ ಬರ್ತಾನೆ. ಅವನು ಯಾವಾಗಲೂ ನೋಡ್ತಾನೆ ಇರ್ತಾನೆ. ಆದರೆ ನಮ್ಮನ್ನ ಯಾವಾಗಲೂ ನೋಡೋ ಇನ್ನೊಬ್ರು ಇದ್ದಾರೆ. ಅವ್ರು ಯಾರಾದ್ರೂ ನಮ್ಮ ಕರ್ತನಾದ ದೇವರು. ಹಲ್ಲೆಲೂಯಾ. ಆಗ ಅವನು ಯಾವಾಗಲೂ ನಮ್ಮ ವಿರುದ್ಧವಾಗಿ ಹೋರಾಡ್ತಾ ಇರ್ತಾನೆ, ಎಲ್ಲಾ ಜನಗಳ ವಿರುದ್ಧವಾಗಿ ಹೋರಾಡ್ತಾ ಇರ್ತಾನೆ. ಅವನಿಗೆ ವಿಶ್ರಾಂತಿನೇ ಇಲ್ಲ. ಹೇಗಾದ್ರೂ ಮಾಡಿ ಜನಗಳನ್ನ ತಗೊಂಡೋಗಿ ನಾಶನದಲ್ಲಿ ಹಾಕಬೇಕು ಅನ್ನೋದೇ ಅವನ ಒಂದೇ ಉದ್ದೇಶ. ಆಗ ಅವನು ಎಷ್ಟು ಕಾಲ ಹೋರಾಡ್ತಾ ಇರ್ತಾನೆ? ಒಂದು ಕೆಲವು ವರ್ಷ, ಪ್ರಾರಂಭದಲ್ಲಿ ಕೆಲವು ತಿಂಗಳು ಹೋರಾಡ್ತಾ ಇರ್ತಾನೆ ಅಂತಂದ್ರೆ ಆ ಥರ ಏನಿಲ್ಲ. ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ಮೊದಲುಗೊಂಡು ಈ ಲೋಕದಲ್ಲಿ ನಾವು ಕಡೆ ಕ್ಷಣದವರೆಗೂ ಜೀವಿಸುವಂಥ ಕಾಲದವರೆಗೂ ಎಲ್ಲ ಕಾಲಗಳಲ್ಲಿ, ಎಲ್ಲ ಸಮಯಗಳಲ್ಲೂ ಸಹ ಅವನು ನಮ್ಮ ವಿರುದ್ಧವಾಗಿ ಹೋರಾಡ್ತಾನೆ ಇರ್ತಾನೆ. ಅವನನ್ನು ನಾವು ಯಾವಾಗಲೂ ಜಯಿಸಿ ನಮ್ಮ ನಂಬಿಕೆ ಉಳಿಸಿಕೊಂಡು ನಾವು ದೇವರಾಜ್ಯವನ್ನು ಪ್ರವೇಶಿಸಬೇಕು. ಹಲ್ಲೆಲೂಯಾ. ಒಂದು ಸರಿ ಒಂದು ಯವನಸ್ಥನಾಗಿರುವಂಥ ಹುಡುಗ ಒಂದು ವಯಸ್ಸಾಗಿರುವಂಥ ಸೇವಕರ ಹತ್ರ ಬರ್ತಾನೆ. ಆ ಸೇವಕರಿಗೆ ಸುಮಾರು 72 ವರ್ಷ ವಯಸ್ಸಾಗಿರುತ್ತೆ. ಈ ಯವನಸ್ಥ ಏನು ಮಾಡ್ತಾನೆ? ಆ ಸೇವಕರ ಹತ್ರ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಅಯ್ಯ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತಾನೆ. ಆ ಸೇವಕರು ಸರಿ ಕೇಳಪ್ಪ, ಏನು ಅಂತ ಹೇಳ್ತಾರೆ. ಈ ಯವನಸ್ಥನ ಹೇಳ್ತಾನೆ, ಅಯ್ಯ, ನಾನು ಈ ಕಣ್ಣಿನ ಮೋಹಕ್ಕೆ ಯಾವಾಗಲೂ ಒಳಗಾಗ್ಬಿಡ್ತೇನೆ. ನನಗೆ ತುಂಬ ಬೇಜಾರಾಗುತ್ತೆ. ಯಾಕೆ ನಾನು ಈ ಥರ ಕಣ್ಣಿನ ಮೋಹಕ್ಕೆ ಒಳಗಾಗ್ಬಿಡ್ತೀನಿ ಅಂತ ತುಂಬ ಬೇಜಾರಾಗುತ್ತೆ. ಈ ಕಣ್ಣಿನ ಮೋಹ ನನ್ನ ಕಣ್ಣನ್ನು ಬಿಟ್ಟು ಯಾವಾಗ ತೊಲಗುತ್ತೆ ಸ್ವಾಮಿ ಅಂತ ಪ್ರಶ್ನೆಗೆ ಹೇಳ್ತಾನೆ. ನೀವು ಎಷ್ಟೋ ವರ್ಷ ಸೇವೆ ಮಾಡಿ ದೇವರಿಗೋಸ್ಕರ ಬದುಕಿ ಬಂದಿದ್ದೀರಲ್ಲ, ನಿಮ್ಮ ಅನುಭವದಿಂದ ಈ ಕಣ್ಣಿನ ಮೋಹ ಯಾವತ್ತು ಕಿತ್ಕೊಂಡು ಹೋಗುತ್ತೆ? ನನಗೆ ಸ್ವಲ್ಪ ಹೇಳಿ, ಎಷ್ಟು ವರ್ಷ ಇದಿರುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನ ಪ್ರಶ್ನೆಗೆ ಹೇಳ್ತಾನೆ. ಆಗ ಆ ಸೇವಕರು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಹೇಳ್ತಾರೆ, ನನಗಿರೋಂಥ ಅನುಭವದ ಪ್ರಕಾರ, ಇದು ಈವರೆಗೂ ಇರುವಂಥ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ ಸುಮಾರು 77 ವರ್ಷ ವಯಸ್ಸುವರೆಗೂ ಇರುತ್ತೆ. ಆಮೇಲೆ ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ಅವ್ರು ಹೇಳಿದ ಅರ್ಥ ಏನಂತಂದ್ರೆ, ನನಗೆ ಇವಾಗ 72 ವರ್ಷ ವಯಸ್ಸಾಗಿದೆ, ಈಗಲೂ ಸಹ ನಾನು ಅವಕಾಶ ಕೊಟ್ಟರೆ ನನ್ನ ಕಣ್ಣು ನನ್ನನ್ನು ಮೋಹಕ್ಕೊಳಪಡಿಸಿ ಹಾಳು ಮಾಡುತ್ತೆ. ಆದರೆ ನಾನು ಅದಕ್ಕೆ ವಿರುದ್ಧವಾಗಿ ಹೋರಾಡ್ತಾ ಜಯಿಸ್ತಾನೆ ಬರ್ತಾ ಇದ್ದೀನಿ. ನೀನು ಕೇಳೋದೇನೋ, ನನಗೆ ಯುದ್ಧನೇ ಇರಬಾರ್ದು, ಅದು ಯಾವ ನಿಂತೋಗುತ್ತೆ ಹೇಳು ಅಂತ. ನಾನು ಹೇಳೋದೇನಂತಂದ್ರೆ 72 ವರ್ಷ ಗಂಟೆ ನಡೀತಾ ಇರುತ್ತೆ, ಆಮೇಲೆ ಏನೋ ಗೊತ್ತಿಲ್ಲ, ನನಗೆ ಇನ್ನೂ ಜಾಸ್ತಿ ವಯಸ್ಸಾದರೆ ಇನ್ನೂ ಆಮೇಲೆ ಹೇಳ್ಬೋದು. ಅಂದರೆ ನೀನು ಸಾಯ ಗಂಟೆ ಅದಿರುತ್ತೆ, ಹೋಗಿ ಹೋರಾಡಿ ಜಯಿಸು ಅಂತ ಆ ಯವನಸ್ಥನಿಗೆ ಆಲೋಚನೆ ಹೇಳ್ತಾರೆ. ಆಗ ಸೈತನ್ ಏನು ಮಾಡ್ತಾನೆ? ಈ ಲೋಕದ ಮೋಹ, ಈ ಲೋಕದ ಆಸೆ, ಈ ಲೋಕದ ಪಾಪ, ಇವುಗಳಲ್ಲಿ ನಮ್ಮನ್ನು ಹೇಗಾದ್ರೂ ದಬಾಕಿ ನಮ್ಮನ್ನು ದಾರಿ ತಪ್ಪಿಸ್ಬೇಕು ಅಂತ ಅವನು ಯಾವಾಗಲೂ ಹೋರಾಡ್ತಾನೆ ಇರ್ತಾನೆ. ಒಂದು ಪಾಪದಲ್ಲಿ ಬೀಳಿಸಿ ಒಬ್ಬನನ್ನ ಅವನ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟನಾಗಿ ಮಾಡೋದಕ್ಕೆ ಆಗಿಲ್ಲ ಅಂತಂತಂದ್ರೆ ಅವನು ಸುಮ್ಮನೆ ಇರೋದಿಲ್ಲ. ಅವನು ಬೇರೆ ಥರ ಪ್ರಯತ್ನ ಮಾಡ್ತಾನೆ. ಬೇರೆ ಏನು ಪ್ರಯತ್ನ ಮಾಡ್ತಾನೆ? ಅವರಿಗೆ ರೋಗಗಳು ತರುವಂಥದ್ದು, ಹಣಕಾಸಿನ ಕಷ್ಟಗಳು ತರುವಂಥದ್ದು, ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನು ತರುವಂಥದ್ದು, ಇಂಥ ತರತರವಾದ ಬಾಧೆಗಳನ್ನು ಕೊಂಡು ತಂದು ಅವನು ಹೇಗಾದರೂ ದೇವರನ್ನು ದೂಷಿಸಿ ದೇವರಲ್ಲಿರುವಂಥ ನಂಬಿಕೆಯನ್ನು ಕಳ್ಕೊಂಡು, ನಾನು ದೇವರ ನಂಬಿಕೆ ಏನು ಪ್ರಯೋಜನ, ನೀತಿಯನ್ನು ಅನುಸರಿಸಿ ಏನು ಪ್ರಯೋಜನ, ನಾನು ದೇವರ ನಂಬಿ ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ಬಾಧೆ, ಎಲ್ಲ ಚೆನ್ನಾಗಿದ್ದಾರೆ, ದುಷ್ಟನು, ದುರ್ಮಾರ್ಗನು, ಅನ್ಯಾಯ ಮಾಡೋನು ಎಲ್ಲರೂ ಚೆನ್ನಾಗಿದ್ದಾರೆ, ಸುಳ್ಳು ಹೇಳೋನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ನಾನು ಸತ್ಯ ಹೇಳಿ ಯಾವಾಗ ಕಣ್ಣೀರಲ್ಲಿ ಬದುಕ್ತಾ ಇದ್ದೀನಿ ಅಂತ ದೇವರನ್ನು ಬಿಟ್ಟು ಅವನು ದೇವರಲ್ಲಿರುವಂಥ ಯಥಾರ್ಥವಾದ ಭಕ್ತಿನ ಬಿಟ್ಟು ಅವನು ಭ್ರಷ್ಟನಾಗಿ ಹೋಗ್ಬೇಕು.
ಅಂತ ಅವನೇನ್ ಮಾಡ್ತಾನೆ, ಯಾವಾಗಲೂ ನೀತಿವಂತರಿಗೆ ವಿರುದ್ಧವಾಗಿ ಹೋರಾಡ್ತಾನೆ ಇರ್ತಾನೆ. ಆದ್ರೆ ನಾವೇನ್ ಮಾಡಬೇಕು, ನಮಗೆ ಏನೇ ಹೋರಾಟ, ಸೈತಾನನು ಏನೇ ಬಾಧೆಗಳನ್ನ, ಸಮಸ್ಯೆಗಳನ್ನ, ತೊಂದರೆಗಳನ್ನ ತಂದು ದೇವರಲ್ಲಿ ನಾವು ಇಟ್ಟಿರುವಂಥ ನಂಬಿಕೆಯನ್ನು ಬಲಹೀನಪಡಿಸಿ, ನಮ್ಮನ್ನು ಕುಗ್ಗಿಸಿ, ದೇವರಿಂದ ನಮ್ಮನ್ನು ಅಗಲಿಸಬೇಕಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಅದು ಯಾವುದಕ್ಕೂ ಅವಕಾಶ ಕೊಡದೆ ಕ್ರಿಸ್ತನಲ್ಲಿ ನಮ್ಮನ್ನು ಬಲಪಡಿಸಿಕೊಂಡು ಪರಿಶುದ್ಧಾತ್ಮರ ಸಹಾಯದಿಂದ ಅವನ ಎಲ್ಲಾ ಕಾರ್ಯಗಳನ್ನ ನಾವು ಜಯಿಸಿ ದೇವರ ಮೇಲಿನ ನಂಬಿಕೆಯಿಂದ ನಾವು ಜೀವಿಸಿ ಮುನ್ನಡೆಯುವಂತವರಾಗಿರಬೇಕು. ಕಡೆಗೆ ದೇವರು ನಮಗೆ ಜಯ ಕೊಟ್ಟೆ ಕೊಡ್ತಾರೆ. ಹಲ್ಲೆಲೂಯಾ. ಯೋಬನನ್ನ ಸೈತಾನ ಸೋರಿಸ್ದ, ಎಲ್ಲವನ್ನೂ ತೆಗೆದುಹಾಕ್ದ, ಅವನ ಅನಾರೋಗ್ಯವನ್ನು ತೆಗೆದುಹಾಕ್ದ. ಅದು ಶಾಶ್ವತನ? ಅದು ಶಾಶ್ವತ ಇರಲಿಲ್ಲ. ದೇವರು ಒಂದು ದಿವಸ ಸೈತಾನ್ ಕೊಟ್ಟಿದ್ದಂಥ ಕಾಲಘಟ್ಟಗಳನ್ನು ತೆಗೆದುಹಾಕಿ ಯೋಬನನ್ನು ಆಶೀರ್ವದಿಸಿ ತಿರುಗಿ ಎಲ್ಲವನ್ನು ಕೂಡಿಸಿ ದೇವರು ತನ್ನನ್ನು ಆಶೀರ್ವದಿಸಿದರು. ಆಗ ಈ ಶೋಧನೆ ಅಂತನ್ನೋದು ಒಂದೊಂದು ಕಾಲಗಳಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಥರ ಸೈತಾನ್ ಏನು ಮಾಡ್ಬೋದು, ನಮ್ಮ ವಿರುದ್ಧವಾಗಿ ಕಾರ್ಯಗಳನ್ನು ತರ್ತಾ ಇರ್ಬೋದು. ಆದರೆ ಅದು ಶಾಶ್ವತ ಅಲ್ಲ. ನಾವು ದೇವರ ಮೇಲಿನ ನಂಬಿಕೆ ಇಟ್ಟು ಮುನ್ನಡೆಯುವಾಗ ದೇವರು ಒಂದು ದಿವಸ ಅದರಿಂದ ಬಿಡುಗಡೆ ಕೊಡ್ತಾರೆ, ಬಲ ಕೊಡ್ತಾರೆ, ನಮ್ಮನ್ನು ನಡೆಸ್ತಾರೆ, ದೇವರು ನಮಗೆ ಸಹಾಯ ಮಾಡ್ತಾರೆ. ಆದರೆ ದೇವರು ನಮಗೆ ಸಹಾಯ ಮಾಡಿ ನಮ್ಮನ್ನು ನಡೆಸುವವರೆಗೂ ಸಹ ನಾವು ನಮ್ಮ ನಂಬಿಕೆಯನ್ನು ಕಾದುಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ಯೇಸು ಕ್ರಿಸ್ತನು ಅವ್ರ ಶಿಷ್ಯಂದರು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಸಮುದ್ರದ ಮೇಲೆ ಬಂದರು. ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಬಂತು, ಅಲೆಗಳು ಬಂತು, ಎಲ್ಲ ಅಲ್ಲಲ್ಲ ಕಲ್ಲೋಲ ಆಯಿತು. ಆದರೆ ಅದು ಎಷ್ಟೊತ್ತಿತ್ತು? ಜೀವನ ಪೂರ್ತಿ ಅವ್ರು ಸಮುದ್ರದಲ್ಲಿ ಇಟ್ಕೊಂಡು ದೋಣಿಯಲ್ಲಿ ಇಟ್ಕೊಂಡು ಹಿಂಗೆ ಆಡ್ಕೊಂಡೇ ಇದ್ರಾ? ಒಂದು ಸ್ವಲ್ಪ ಕಾಲ ಅದಾಯಿತು. ಆದರೆ ಆಮೇಲೆ ಯೇಸು ಕ್ರಿಸ್ತನು ಏನು ಮಾಡಿದ್ರು, ಬಂದು ಅದನ್ನು ಗದರಿಸಿ ಎಲ್ಲ ನಿಲ್ಲಿಸಿ ಅವ್ರನ್ನ ಕರ್ಕೊಂಡು ಹೋದ್ರು. ಅವಾಗ ಕೆಲವು ಸಲ ನಮ್ಮ ಜೀವಿತದಲ್ಲಿ ಏನಾಗುತ್ತೆ, ಸೈತಾನ್ ಈ ರೀತಿಯಾಗಿ ಹಲವು ವಿಧವಾದ ಶೋಧನೆಯನ್ನು ತರ್ತಾನೆ. ಎಲ್ಲ ಅಲ್ಲಲ್ಲ ಕಲ್ಲಲ್ಲ ಆಗೋಯ್ತು ಅನ್ನೋ ಥರ ಪರಿಸ್ಥಿತಿ ಬರ್ಬೋದು. ಆದರೂ ದೇವರ ಮೇಲಿನ ನಂಬಿಕೆಯಿಂದ ನಾವು ಜೀವಿಸಬೇಕು. ಕಡೆಗೆ ಜಯವು ನಮಗೇನೆ. ಹಲ್ಲೆಲೂಯಾ. ಆದರೆ ಸೈತಾನ್ ಏನು ಮಾಡ್ತಾನೆ, ಅಷ್ಟರಲ್ಲಿ ಬುಸ್ ಅಂತ ಒಂದು ಸ್ವಲ್ಪ ಗಾಳಿ ತಂದ್ಬಿಟ್ಟು ಎಲ್ಲ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟು ನಾವು ಭಯ ಬಿಟ್ಟು ಎಲ್ಲ ಓಡಾಗೋ ಥರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೂ ಗಾಳಿಯ ಮೇಲೆಯೂ ಅಲೆಗಳ ಮೇಲೆಯೂ ಅಧಿಕಾರವುಳ್ಳ ಕರ್ತನು ನಮ್ಮ ಸಂಗಡ ಉಂಟು ಎನ್ನುವಂಥ ನಂಬಿಕೆಯಿಂದ ನಾವು ಜೀವಿಸುವಾಗ ಆತನು ಬಂದು ಅದನ್ನು ಗದರಿಸಿ ನಿಲ್ಲಿಸಿ ಶಾಂತಿಯನ್ನು ಅನುಗ್ರಹಿಸ್ತಾನೆ. ಹಲ್ಲೆಲೂಯಾ. ಆದರೆ ನಾವು ನಂಬಿಕೆಯಿಂದ ದೃಢವಾಗಿರಬೇಕು. ಆದರೆ ಯೇಸು ಕ್ರಿಸ್ತನ ಆ ರೀತಿಯಾಗಿ ಬಂದು ಶಿಷ್ಯರಿಗೆ ಹೇಳಿದ ಮಾತೇನು, ಎಲ್ಲ ಅಲ್ಪವಿಶ್ವಾಸಿಗಳೇ ನಿಮ್ಮ ನಂಬಿಕೆ ಎಲ್ಲಿ ಅಂತ ಅವ್ರನ್ನ ಬೈಯೋದನ್ನ ನಾವು ಕಾಣ್ತೀವಿ. ಆಗ ನಾನು ನೀವು ಯೇಸು ಕ್ರಿಸ್ತನ ಹತ್ರ ಬಯಸ್ಕೊಳ್ಬಾರ್ದು, ಹೊಗಳಿಸ್ಕೊಬೇಕು. ಬಲ ನಂಬಿಕಸ್ಥನಾದ ಆಳ್ನೀನು ಅಂತ ಹೆಸರನ್ನ ಪಡಿಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ಜೀವಿಸಬೇಕು. ಆದರೆ ಈ ರೀತಿಯಾದ ಶೋಧನೆಗಳು ನಮ್ಮ ಜೀವಿತಗಳಲ್ಲಿ ಬಂದೇ ಬರುತ್ತೆ. ಆದರೆ ಅದು ಬರುವಾಗ ಅದನ್ನು ಸಹಿಸಿ ದೇವರ ಮೇಲಿನ ನಂಬಿಕೆಯಿಂದ ನಾವು ಜೀವಿಸಿ ಹೋಗ್ತೀವಲ್ಲ, ಅದೇ ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ. ಅಪೊಸ್ತಲನಾಗಿರುವಂಥ ಪೌಲನು ಎಷ್ಟೋ ಸೇವೆಗಳು ಮಾಡ್ದ, ಎಲ್ಲ ಮಾಡ್ದ, ದೇವರಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡ್ದ, ಸಕಲವನ್ನು ಮಾಡ್ದ. ಅದರ ಕಡೆಗೆ ಪೌಲನಿಗೆ ಏನು ಎದುರಾಯಿತು? ಕಟ್ಟೆ ಕಡೆಗೆ ಪೌಲನಿಗೆ ಸೈತನನ ದೂತರಿಂದ ಒಬ್ಬನು ಕಳುಹಿಸಲ್ಪಟ್ಟು ಶೂಲದಿಂದ ಚುಚ್ಚುವ ರೀತಿಯಲ್ಲಿ ಒಂದು ಅನುಭವ. ಆದರೆ ಅದ್ರ ವಿಷಯವಾಗಿ 3 ಸರಿ ಪ್ರಾರ್ಥನೆ ಮಾಡ್ತಾನೆ. ದೇವರೇನು ಮಾಡ್ತಾರೆ? ಬಿಡುಗಡೆ ಮಾಡಲ್ಲ. ಅದೇ ದೇವರು ನಾನು ನನ್ನ ಕೃಪೆಯನ್ನು ಕೊಡ್ತೀನಿ ಅಂತ ಅವ್ರಿಗೆ ಹೇಳ್ತಾರೆ. ಅಂದರೆ ದೇವರು ತನ್ನ ಕೃಪೆಯಿಂದ ಅವನನ್ನು ಬಲಪಡಿಸ್ತಾರೆ. ಅವಾಗ ಆ ರೀತಿಯಾಗಿ ಏನಾಗುತ್ತೆ, ಕೆಲವೊಂದು ಕಾರ್ಯಗಳು ನಮಗೆ ವಿರುದ್ಧವಾಗಿ ಬರೋದಕ್ಕೆ ದೇವರು ಬಿಟ್ಟು ಕೊಡ್ತಾರೆ. ಆದರೆ ನಾವು ದೇವರಲ್ಲಿ ನೆಲೆನಿಂತು ಜೀವಿಸುವಾಗ ದೇವರು ಸಹಾಯ ಮಾಡ್ತಾರೆ. ಒಂದು ಅದನ್ನು ಪೂರ್ಣವಾಗಿ ಜಯಿಸೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ಇಲ್ಲಾಂದ್ರೆ ಅದರ ಮುಖಾಂತರ ಹೋಗೋದಕ್ಕೆ ದೇವರು ನಮಗೆ ಬಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ.